ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ, ಎಲ್ಲ ನನ್ನ ಬಂಧು ಬಾಂಧವರಿಗೆ ಹಾಗೂ ನನ್ನೆಲ್ಲ ವೈದ್ಯ ಮಿತ್ರರಿಗೆ ಇವತ್ತಿನ ದಿನದ ಶುಭ ಶನಿವಾರದ ಶುಭಾಶಯಗಳು. ವೀರಾಂಜನೇಯ ಸ್ವಾಮಿ ಭಗವಂತನನ್ನು ಮನದಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ದಿನ ಬೆಳಗ್ಗೆ 9:15 ಕರೆಕ್ಟಾಗಿ ನಾನು ಲೈವ್ ಬರ್ತೀನಂತ ಹೇಳಿದ್ದೆ. ಸಮಯ ಸರಿಯಾಗಿ 9:13, 2 ನಿಮಿಷ ಮುಂಚೆನೇ ಬಂದಿದ್ದೀನಿ. ಸೊ ಪರಿಸ್ಥಿತಿ ಇವತ್ತು ಮನುಷ್ಯ ಯಾವ ಥರ ಆಗಿದೆ ಅಂದರೆ, ಎಲ್ಲೂ ಹೊರಗಡೆ ತಿರುಗಾಡಂಗಿಲ್ಲ, ಏನೂ ಮಾಡೋಂಗಿಲ್ಲ, ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡೋಂಗಿಲ್ಲ. ಪ್ರಭಾಕರ್ ಸಾಕೆ ಅಣ್ಣ, ಗುಡ್ ಮಾರ್ನಿಂಗ್ ಬ್ರದರ್, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಎಷ್ಟೊಂದು ಭಯಾನಕ ರೀತಿಯಲ್ಲಿ ಒಂದು COVID-19 ಕೊರೋನಾ ವೈರಸ್ ಬಗ್ಗೆ ನಾವೆಲ್ಲ ಭಯ ಪಟ್ಬಿಟ್ಟಿದ್ದೀವಿ, ಭಯಭೀತರಾಗಿದ್ದೀವಿ. ಅಂದರೆ ಇವತ್ತು ನಮಗೆಲ್ಲ ಏನಾಗ್ತಿದೆ, ಸಮಸ್ಯೆ ಏನಾಗಿದೆ ಅಂದರೆ ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನು. ಸೊ ಇವತ್ತಿನ ಒಂದು ವಿಷಯ ಏನಂದರೆ, ಸೊ ಹೌ ಟು ಕಮ್ ಆ್ಯಂಡ್ ಹೌ ಟು ಕಮ್ ಔಟ್, ಹೌ ಟು ಫೈಟ್ ಅಗೇನ್ಸ್ಟ್ this COVID-19 with home remedies and how to prevent the COVID-19 with the home remedies. ಆಯಿತಾ? ಸೊ ಮೊದಲನೇದಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರೈಸಿ. ಸೊ ನಮ್ಮೆಲ್ಲರ ಭೂಮಿ ತಾಯಿ ಅನ್ನೋದೇನಿದೆಯಲ್ಲ, ನಮ್ಮೆಲ್ಲರ ಹೆತ್ತ ತಾಯಿಗಿಂತಲೂ ಮಿಗಿಲಾದದ್ದು. ಇವತ್ತು ಭೂಮಂಡಲದಲ್ಲಿ ಪ್ರಚಂಡವಾಗಿ ಈ ಮಹಾಮಾರಿ ಕೊರೋನಾ ಇಷ್ಟೊಂದು ವೇಗವಾಗಿ ಪಸರಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಇವತ್ತು ನನ್ನಲ್ಲಿರ್ತಕ್ಕಂತಹ ದೈನಂದಿನ ಚಟುವಟಿಕೆಗಳಲ್ಲಿ ನಾನು ನನ್ನನ್ನು ಎಷ್ಟೊಂದು ಬದಲಾವಣೆ ಮಾಡ್ಕೋಬೇಕು. ಈ ದೈನಂದಿನ ಚಟುವಟಿಕೆಗಳಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕು, ನನ್ನ ಫುಡ್ ಹ್ಯಾಬಿಟ್ಸ್ನ ನಾನು ಯಾವ ಥರ ನನ್ನ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ನನ್ನ ದೈನಂದಿನ ಚಯಾಪಚಯ ಕ್ರಿಯೆಗಳೇನಿದೆ ಅದನ್ನೆಲ್ಲದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಇಂಥ ಸಮಯದಲ್ಲಿ. ಯಾಕಂದರೆ ಮನುಷ್ಯ ಒಂದು ರೋಗಕ್ಕೆ ತುತ್ತಾದ ಮೇಲೆ ಆ ರೋಗದಿಂದ ಹೊರಗಡೆ ಬರೋದು ಸಹಜ, ಬಂದೇ ಬರ್ತಾನೆ, ಏನಾಗಲ್ಲ. COVID-19 ಕೊರೋನಾ ಬಂದವರೆಲ್ಲ ಸಾಯ್ತಾರೆ, ಕೊರೋನಾ ಬಂದವರೆಲ್ಲ ಸತ್ತೇ ಸಾಯ್ತಾರೆ ಅಂತಿಲ್ಲ. ಕಾಂಬ್ಳೆ ಶಿವಕುಮಾರ್, ಗುಡ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಾಸ್ಮಿನ್ ರಾಜ್ ನರಸಿಂಹಲು, ಥ್ಯಾಂಕ್ ಯು. ಸೊ ಸಮಸ್ಯೆ ಏನಾಗಿದೆ ಅಂದರೆ, ಇದು ರೋಗ ಬಂದಿದೆ, ಆದರೆ ಒಂದು ಮಾತ್ರ ಆಲೋಚನೆ ಮಾಡಿ, ಪ್ರಪಂಚದಾದ್ಯಂತ ಇಷ್ಟು ಜನರಿಗೆ ಸೋಂಕು ತಗುಲಿದೆ. ಸುಮಾರು ಒಂದು 15-20 ಲಕ್ಷ ಜನರಿಗೆ ಪ್ರಪಂಚದ ಭೂಮಂಡಲದಲ್ಲಿ ಎಲ್ಲ ದೇಶಗಳಲ್ಲಿ ಅಷ್ಟೊಂದು ಪಸರಿಸಿದ್ರು ಎಲ್ಲರೂ ಸತ್ತಿದಾರಾ? ಇಲ್ಲ. ಎಷ್ಟೋ ಜನ ರಿಕವರಿ ಆಗಿದ್ದಾರೆ. ಸೊ ಅದು ಆ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ, ಆ ವ್ಯಕ್ತಿಯ ದೇಹದ ರೋಗ ನಿರೋಧಕ ಶಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಪ್ರಶ್ನೆ ಎಲ್ಲಿ ಏನು ಉದ್ಭವ ಆಗ್ತಾ ಇದೆ ಇವತ್ತಂದರೆ, ಏನು ಭಯ ಇದೆ ನಮಗೆಲ್ಲರಿಗೂ, ಏನು ಭಯ ಇದೆ ಅಂದರೆ, ಕೊರೋನಾ ಬಂದರೆ ನಾನು ಏನು ಮಾಡಬೇಕು, ನಾನು ಕೊರೋನಾ ಬರದೇ ಇರೋಂಗೆ ಹೆಂಗಿರಬೇಕು. ಸೊ ಅದಕ್ಕೆ ಆಯುರ್ವೇದದಲ್ಲಿ ನಾವು 4 ವೇದಗಳನ್ನು ನೋಡಿದ್ವಿ. ಏನು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. 4 ವೇದಗಳು. ಎಷ್ಟು ವೇದಗಳು? 4 ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳು ಬಿಟ್ಟರೆ ಆಯುರ್ವೇದವನ್ನು ಪ್ರಪಂಚದಲ್ಲಿ ಪಂಚಮ ವೇದ ಎಂದು ಪರಿಗಣಿಸಲಾಗುತ್ತೆ. ಸೊ ಅದೇ ಆಯುರ್ವೇದ ಇವತ್ತು ನಮಗೆ ಒಂದು ಶ್ಲೋಕದಲ್ಲಿ ಏನು ಹೇಳುತ್ತಂದರೆ, ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ. ಅಂದರೆ ಒಬ್ಬ ಸ್ವಸ್ಥವಾಗಿರ್ತಕ್ಕಂತಹ ವ್ಯಕ್ತಿಗೆ ಅವನಿಗೆ ಸ್ವಾಸ್ಥ್ಯವನ್ನು ಕೊಟ್ಟು ಅವನಿಗೆ ಆರೋಗ್ಯವಾಗುವಂತೆ ಮಾಡ್ತಕ್ಕಂಥದ್ದು. ಎರಡನೇದು ವಿಷಯ ಏನಂದರೆ, ರೋಗದಿಂದ ಬಳಲ್ತಕ್ಕಂಥ ವ್ಯಕ್ತಿಗೆ ರೋಗವನ್ನು ಗುಣಪಡಿಸೋದು. ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಆಲ್ವೇಸ್ ದ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಇದಕ್ಕೆ ಏನೇನು ಪ್ರಿವೆನ್ಷನ್ಸ್ ತಗೋಬೇಕು, ಏನೇನು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಇವತ್ತಿನ ದಿನಮಾನದಲ್ಲಿ ಪ್ರಶ್ನೆ ಏನಾಗಿದೆ, ಎಲ್ಲಿ ಉದ್ಭವ ಆಗ್ತಾ ಇದೆ ಅಂದರೆ, ನಾನು ಯಾವ ಥರ ಇದನ್ನು ಪ್ರಿವೆಂಟ್ ಮಾಡಬೇಕು. ಇವತ್ತು ಎಲ್ಲ ರಾಜ್ಯಗಳನ್ನು ಗಮನಿಸಿದಾಗ, ಎಲ್ಲ ದೇಶಗಳನ್ನು ಗಮನಿಸಿದಾಗ, ಆಮೇಲೆ ಎಲ್ಲ ಒಂದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸಿದಾಗ, ಇವತ್ತು ಲಾಕ್ಡೌನಲ್ಲಿ ನಾವು ಇದ್ದೀವಿ. ಇವತ್ತು ನಮಗೆ ಯಾವುದೇ ಒಂದು ಸರಳ ರೀತಿಯಾದಂತಹ ಒಂದು ಸ್ವಾತಂತ್ರ್ಯ ಇಲ್ಲ.
ಸ್ವಾತಂತ್ರ್ಯ ರೀತಿಯಲ್ಲಿ ನಾವು ಜೀವನ ಮಾಡಲಿಕ್ಕೆ ನಮಗೆ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ನಮಗೆ ಎಲ್ಲ ರೀತಿಯಿಂದನೂ ಇಬ್ಬಂದಿ ಆಗ್ತಾ ಇದೆ, ನಮಗೆ ಎಲ್ಲ ರೀತಿಯಿಂದನೂ ತೊಂದರೆ ಆಗ್ತಾ ಇದೆ. ಇವತ್ತು ಆ ತೊಂದರೆಯನ್ನು ಸಹಿಸಿಕೊಂಡು ಇವತ್ತು ನಾನು ಮನೆಯಲ್ಲಿದ್ದರೆ ಮಾತ್ರ ಈ ರೋಗವನ್ನು ನಾನು ತಡೆಗಟ್ಟಲಿಕ್ಕೆ ಸಾಧ್ಯ, ಆಮೇಲೆ ಈ ರೋಗದಿಂದ ನಾನು ದೂರ ಇರಲಿಕ್ಕೆ ಸಾಧ್ಯ ಅನ್ನೋದು ಒಂದು ವಿಷಯ. ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ಲಾಕ್ಡೌನ್ ಮಾಡೋದ್ರಿಂದ ರೋಗನ ಹೇಗೆ ತಡಿಬೋದು? ಸರಿ, ನೀನು ಲಾಕ್ಡೌನ್ ಮಾಡೋದ್ರಿಂದ ನಿನ್ನ ಮನೆಯಲ್ಲಿ ನೀನು ಇರ್ತೀಯ, ನಿನ್ನ ಕುಟುಂಬದ ಜೊತೆಗೆ ನೀನು ಇರ್ತೀಯ, ನೀನು ಸ್ಟೆರೈಲ್ ಆಗಿರ್ತೀಯ. ನಿನ್ನ ಸ್ಟೆರಿಲಿಟಿ ಜೊತೆಗೆ ನಿನ್ನ ಸಂಸಾರ, ನಿನ್ನ ಕುಟುಂಬದ ಎಲ್ಲ ವ್ಯಕ್ತಿಗಳು, ನಿನ್ನ ಮಕ್ಕಳು, ನಿನ್ನ ಹೆಂಡತಿ, ನಿನ್ನ ತಂದೆ ತಾಯಿ ಎಲ್ಲರಿಗೂ ಏನಾಗುತ್ತೆ, ಇದ್ದಂತಹ ಸ್ವಾಸ್ಥ್ಯವನ್ನೇ ಅದೇ ರೀತಿಯಲ್ಲಿ ಅವರ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಂಡು ಅವರ ಜನಜೀವನವನ್ನು ನಡೆಸಿದಾಗ ವೈರಸ್ ತನ್ನಷ್ಟಕ್ಕೆ ತಾನೇ ತನ್ನ ಪ್ರಮಾಣವನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಅದು ತನ್ನ ಪ್ರಮಾಣವನ್ನು ಅದು ತನ್ನಷ್ಟಕ್ಕೆ ತಾನೇ ಕಡಿಮೆ ಮಾಡ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅದು ವೈರಸ್ ಪ್ರಮಾಣ. ಸೊ ಯಾವ ರೀತಿ ವೈರಸ್ ಪ್ರಮಾಣ ಕಡಿಮೆ ಆಗುತ್ತಂದರೆ, the each virus lifespan depends on its size. See, HIV ವೈರಸ್ ರೋಗಾಣು ಹರಡೋದು ಹೇಗಂದರೆ, HIV ವೈರಸ್ ರೋಗಾಣು ಹರಡೋದು ಏನಂದರೆ, ಅದರ ಸೈಜ್ ಬಂದು 35 to 45 ಮೈಕ್ರಾನ್ಸ್ ಇನ್ ದ ಸೈಜ್. ಸೊ ನೀನು ವ್ಯಕ್ತಿಯ ಜೊತೆಗೆ ಊಟ ಮಾಡೋದಾಗಲಿ, ವ್ಯಕ್ತಿಯ ಜೊತೆಗೆ ನೀನು ಸಂಚರಣೆ ಮಾಡೋದಾಗಲಿ, ಅದೆಲ್ಲ ಮಾಡೋದ್ರಿಂದ ಬರಲ್ಲ. ಓನ್ಲಿ ದೈಹಿಕ ಸಂಪರ್ಕದಿಂದ ಮಾತ್ರ HIV ಹರಡುತ್ತೆ. ಆಮೇಲೆ HIV ವ್ಯಕ್ತಿ ಯಾಕದು ಹರಡುತ್ತೆ ಅಂದರೆ, ವೈರಸ್ ಆ ಪ್ರಮಾಣ ಓಪನ್ ವಾತಾವರಣ ಅಂದರೆ ಹೊರಗಿನ ವಾತಾವರಣಕ್ಕೆ ಬಂದ ಮೇಲೆ, ಸೀನಿದಾಗಲಿ ಕೆಮ್ಮಿದಾಗಲಿ, ವ್ಯಕ್ತಿಯ ಮಲ ಮೂತ್ರ ವಿಸರ್ಜನೆ ಮಾಡಿದಾಗಲಿ, ಅದು ಹೊರಗಿನ ವಾತಾವರಣಕ್ಕೆ ಬಂದಾಗ HIV ವೈರಸ್ ಅದರ ಒಂದು ಲೈಫ್ ಸ್ಪ್ಯಾನ್ ಬಂದು 0.69 ಸೆಕೆಂಡ್ಸ್. ಆದರೆ ಇವತ್ತು ನಾವು ಏನು ಹೆದರ್ತಾ ಇದ್ದೀವಿ, ಇವತ್ತು ನಾವೆಲ್ಲ ಏನು ಭಯ ಪಡ್ತಾ ಇದ್ದೀವಿ, ಇದು HIV ಮಹಾಮಾರಕವಾದಂಥದ್ದು. ಇದರಲ್ಲಿ ಈ ವೈರಸ್ ಸೈಜ್ ಬಂದು 400 to 500 ಅಲ್ಲ, ಅಥವಾ 450 to 550 ಮೈಕ್ರಾನ್ ಇನ್ ದ ಸೈಜ್. ಆಮೇಲೆ ಈ ವೈರಸ್ ಹೊರಗಡೆ ವಾತಾವರಣಕ್ಕೆ ಬಂದ ಮೇಲೆ ಇದು ಆಬ್ಜೆಕ್ಟ್ಸ್ ಮೇಲೆ ಸ್ಟಿಕ್ ಆಗಿಬಿಡುತ್ತೆ. ಮನುಷ್ಯನ ನೀವು ಬಟ್ಟೆ ಮೇಲೆ ಹಾಕೊಂಡ್ರೆ, ಬಟ್ಟೆ ಮೇಲೆ ಯಾರು ಸೀನ್ದಾಗ ಬಟ್ಟೆ ಮೇಲೆ ಕೂತ್ಕೊಂಡ್ರು, ಬಟ್ಟೆ ಮೇಲೂ ಫ್ಯಾಬ್ರಿಕ್ಸ್ ಮೇಲೂ ಇದು 6 to 8 ಅವರ್ಸ್ ಜೀವಂತವಾಗಿರುತ್ತೆ ವೈರಸ್. ಪಾಲಿಮರ್ಸ್ ಮೇಲೆ, ಪ್ಲಾಸ್ಟಿಕ್ ಮೇಲೆ 24 to 28 ಅವರ್ಸ್ವರೆಗೂ ಇದು ವೈರಸ್ ಜೀವಂತವಾಗಿರುತ್ತೆ. ಸೊ ಹಿಂಗಾಗಿ ನಾವು ಯಾವ ವ್ಯಕ್ತಿಗೆ ಹಸ್ತಲಾಘವ ಮಾಡೋದಾಗಲಿ, ವ್ಯಕ್ತಿಯ ಜೊತೆ ಬೆರೆಯೋದಾಗಲಿ, ಸಂಪರ್ಕ ಮಾಡೋದಾಗಲಿ, ಅಥವಾ ವ್ಯಕ್ತಿ ಜೊತೆಗೆ ಜೋರಾಗಿ ಮಾತಾಡಿದಾಗ ಆ ಮಾತಿನ ಮುಖಾಂತರ ಹೊರಗಡೆ ಬರ್ತಕ್ಕಂತಹ ಆ ದ್ರವರೂಪದ ಪದಾರ್ಥ ಏನಿದೆ ಅದನ್ನು ನಾವು ನಮ್ಮ ಉಸಿರಾಟದ ಮುಖಾಂತರ ನಮ್ಮ ಶರೀರದಲ್ಲಿ ತೆಗೆದುಕೊಂಡಾಗ ಈ ವೈರಸ್ ಹರಡತಕ್ಕಂಥ ಪ್ರಮಾಣಗಳು ಜಾಸ್ತಿ ಇದೆ. ಆಮೇಲೆ ವೈರಸ್ ಹರಡಿದಾದ್ಮೇಲೆ ಮುಂದಿನ 14 ದಿನದಿಂದ 21 ದಿನದವರೆಗೆ ಏನೂ ಗೊತ್ತಾಗಲ್ಲ. ಯಾಕಂದರೆ ದಟ್ ಇಸ್ ದ ಇನ್ಕ್ಯುಬೇಷನ್ ಪೀರಿಯಡ್ ಆಫ್ ದಿ ಕೊರೋನಾ ವೈರಸ್. Nobody is going to know. So this is what the biggest problem, and because of this problem this virus is spreading like anything. So ಇದನ್ನ ಎಲ್ಲರೂ ಮನಸ್ಸಿನಲ್ಲಿ ಇದನ್ನೆಲ್ಲರೂ ಪರಿಗಣನೆ ಮಾಡಬೇಕು, ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಸೋಷಿಯಲ್ ಡಿಸ್ಟೆನ್ಸ್ನ, ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು. ಪದೇ ಪದೇ ನಿಮ್ಮ ಕೈಗಳನ್ನು ತೊಳಿತಾ ಇರಬೇಕು, ಮಾಸ್ಕ್ ಧರಿಸ್ತಾ ಇರಬೇಕು, ಇವನ್ ಸ್ಪೆಕ್ಟ್ಯಾಕಲ್ಸನ್ನು ಯೂಸ್ ಮಾಡಬೇಕು. ಯಾಕಂದರೆ ಕಣ್ಣಿನ ಮುಖಾಂತರವೂ ಇದು ವೈರಸ್ ಹರಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಇವತ್ತು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಹೇಳ್ದಂಗೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ, ಅಂದರೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸೊ ಈ ಪ್ರಿವೆನ್ಷನ್ ಮಾಡೋಕ್ಕೆ ನಾನು ಹೋಮ್ ರೆಮಿಡೀಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಹೋಮ್ ರೆಮಿಡೀಸಲ್ಲಿ ಬಂದು ನಮ್ಮ ಆಯುಷ್ ಡಿಪಾರ್ಟ್ಮೆಂಟಿಂದ ಒಂದು ಗೈಡ್ಲೈನ್ ಬಂದಿದೆ. ಆ ಗೈಡ್ಲೈನಲ್ಲಿ ಬಂದು ಏನು ಮಾಡಬೇಕಂದ್ರೆ, ಪ್ರತಿನಿತ್ಯವೂ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ಐ ನೀಡ್ ಸುಂದರ್ ಕಲ್ಪವೃಕ್ಷ, ಗುಡ್ ಮಾರ್ನಿಂಗ್ ಡಾಕ್ಟರ್. ಎಸ್ ಟೆಲ್ ಮಿ ಸರ್, ಐ ನೀಡ್ ಒನ್ ಕ್ಲಾರಿಫಿಕೇಶನ್ ಫ್ರಾಮ್ ಸ್ವೆಟ್ ಕೊರೋನಾ ವಿಲ್ ಸ್ಪ್ರೆಡ್ ಆ್ಯಂಡ್ ಹೌ ಕ್ಯಾನ್ ವಿ ಐಡೆಂಟಿಫೈ ನಾರ್ಮಲ್ ಫೀವರ್, cold and corona, please guide us. Okay, I will guide you, surely I will guide you. See, the one thing is clear, in normal fever there will be a cold, cough, okay, and headache, body pain, tiredness. And in corona fever, the patient affected with the corona, he is going to have, initially he will develop with the normal cold, cough,
fever which is low grade in nature, and gradually the fever is going to subside. Later on there will be a severe dry cough followed by scratchy throat, cough, dry cough, and shortness of breath. Shortness of breath is the one of the main symptom. Followed by this, there might be a chances of getting loose stools, loose motion. So then, if you observe any kind of these kind of symptoms, then immediately go to your doctor and consult and get done the COVID-19 test. So it might be positive, it may not be positive. Sometimes any of the viral disorders also can develop this kind of symptoms, and from sweat glands also the corona is going to spread. From sweat glands also, even in the sweat, even in the humans sweat glands, the coronavirus will be like if the body temperature is below 35 degrees Celsius, like below 30 degrees Celsius, the coronavirus will be alive, and it is going to affect others. By giving shake hand also there might be a chances of getting the corona infection. But the incubation period is 14 to 21 days. So maximum 14 to 21 days. Within 14 to 21 days, you yourself will not come to know that you are going to be infecting with the corona. This is what. Okay, Sundar Kalpruksha, thank you. And then I will move with the Ayush guidelines. See, to develop the immunity power to prevent this corona, a healthy person or unhealthy person also, there are some rules and regulations. So the person should do yoga, pranayama, followed by ಡ್ರಿಂಕಿಂಗ್ ವಾರ್ಮ್ ವಾಟರ್. ಎಲ್ಲರೂ ಚೆನ್ನಾಗಿ ಬಿಸಿ ಆಗಿರೋ ನೀರನ್ನೇ ಕುಡಿಬೇಕು ಯಾವಾಗಲೂ. ಯಾಕಂದರೆ ಬಿಸಿಯಾಗಿರೋ ನೀರನ್ನ ಕುಡಿಯೋದ್ರಿಂದ ಏನಾಗುತ್ತೆ, ವೈರಸ್ ಚಾನಲ್ ಬ್ರೇಕ್ ಆಗಿ ವೈರಸ್ ಡೆತ್ ಆಗುತ್ತೆ. ಸೊ ಇನ್ಫೆಕ್ಷನ್ ರೇಡಿಯೇಟ್ ಆಗಲ್ಲ. ಎರಡನೇದು, ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಏನು ಇದು ನಮಗೆ ಏನು ಲಾಭ ಇದೆ? ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಹೆಂಗೆ ಹೋಗುತ್ತೆ ಕೊರೋನಾ? ಸಿ ದ ವೆರಿ ಸಿಂಪಲ್ ಫ್ಯಾಕ್ಟ್ ಇಸ್, ಬೈ ಡೂಯಿಂಗ್ ಪ್ರಾಣಾಯಾಮ and yoga like Surya Namaskara and other asanas, our body itself becomes active to fight against any of the virus, any of the disorders in the body. So one more question from Sundar Kalpruksha sir. In our Ayurvedic lot of remedies are available. With these reference, can we find any medicine for corona? See, particularly there is no remedy. There is no particular remedy to treat corona in the Ayurveda, but in combination with some medications that which I later going to explain you, can prevent the corona and can treat also. That I will tell you. That I will surely explain you. And what I was telling is, by doing pranayama and yoga, it is helpful. And ಫುಡ್ಡಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ ಅರಿಶಿಣ, ಜೀರಿಗೆ, ಧನಿಯಾ ಮತ್ತು ಬೆಳ್ಳುಳ್ಳಿಗಳನ್ನು ಯೂಸ್ ಮಾಡಬೇಕು. ಏನೋ ಅರಿಶಿಣ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಧನಿಯಾಗಳನ್ನು ಯೂಸ್ ಮಾಡಬೇಕು. ಬಿಕಾಸ್ ಈ ಇದೆಲ್ಲ ಏನಿದೆಯಲ್ಲ, ಇದರಿಂದ ನನ್ನ ಶರೀರದಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ, ಅರಿಶಿಣ ಇಸ್ ಆಂಟಿಸೆಪ್ಟಿಕ್. ಓಕೆ, ಧನಿಯಾ ಗಿವ್ಸ್ ಪ್ಯೂರ್ ಸರ್ಕ್ಯುಲೇಷನ್ ಇನ್ ದ ಬಾಡಿ. ಆ್ಯಂಡ್ ಜೀರಿಗೆ ನನ್ನ ಶರೀರದ ಚಯಾಪಚಯ ಕ್ರಿಯೆಗಳನ್ನು ವೃದ್ಧಿಗೊಳಿಸ್ತದೆ. ಬೆಳ್ಳುಳ್ಳಿ ನನಗೆ ಉಸಿರಾಟ ಅಂದರೆ ನನ್ನ ಲಂಗ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ನನ್ನ ಹಾರ್ಟ್ನ ಸ್ಟ್ರಾಂಗ್ ಆಗಿಟ್ಟಿರುತ್ತೆ. ಹೀಗಾಗಿ ಪ್ರತಿನಿತ್ಯವೂ ನಮ್ಮ ಭೋಜನ ಶೈಲಿಯಲ್ಲಿ ನಾನೇನು ಮಾಡಬೇಕು, ನಾನು ಧನಿಯಾವನ್ನು ಬಳಸಬೇಕು, ಬೆಳ್ಳುಳ್ಳಿಯನ್ನು ಬಳಸಬೇಕು, ಜೀರಿಗೆ ಮತ್ತು ಅರಿಶಿಣದ ಪದಾರ್ಥಗಳನ್ನು ಯಥೇಚ್ಛವಾಗಿ ನಾವು ಸ್ವೀಕಾರ ಮಾಡೋದ್ರಿಂದ ಅಥವಾ ಅದನ್ನು ಆಹಾರದಲ್ಲಿ ಸೇವಿಸೋದ್ರಿಂದ ಇದರಿಂದ ಸ್ವಲ್ಪ ನಾವು ದೂರ ಇರಲಿಕ್ಕೆ ಸಾಧ್ಯ. ಇನ್ನೊಂದು ವಿಷಯ ಏನಂದರೆ, ಇದು ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಹೇಳಲಾದ ದಿನಚರ್ಯ ಹಾಗೂ ಋತುಚರ್ಯೆಯನ್ನು ಪಾಲಿಸುವುದರಿಂದ ಆರೋಗ್ಯ ಗಳಿಸಬಹುದು. ಇದು ನಮ್ಮ ಆಯುಷ್ ಗೈಡ್ಲೈನಿಂದ ಬಂದಿರತಕ್ಕಂಥ ಇನ್ಫಾರ್ಮೇಷನ್. ಅದನ್ನು ನೋಡ್ಬಿಟ್ಟೆ ಹೇಳ್ತಾ ಇದ್ದೀನಿ ನಾನು. ಇನ್ನೂ ಒಂದು, ಸುನಿಲ್ ಗೌಡ ನಟೇಕಲ್, ಹಾಯ್ ಅಣ್ಣ, ಹಾಯ್ ಸುನಿಲ್. ಮಂಜು ವಿಷ್ಣು ಇಸ್ ವಾಚಿಂಗ್, ಥ್ಯಾಂಕ್ ಯು ಮಂಜು. ಸೊ ಆಯುರ್ವೇದ ಏನು ಹೇಳುತ್ತೆ, ನಮ್ಮ ಋತುಚರ್ಯ ದಿನಚರ್ಯ ಅಂದರೆ, ಬೆಳಿಗ್ಗೆ ಸೂರ್ಯ ಉಗಮ ಆಗೋದಕ್ಕೆ ಮುಂಚೆ ನಾವು ಎದ್ದು ಪ್ರಾಣಾಯಾಮ, ಯೋಗಾಭ್ಯಾಸಗಳನ್ನು ಮಾಡೋದು ತುಂಬ ಉತ್ತಮ. ಅದರಿಂದ ಬಾಡಿಲಿರೋ ಇಮ್ಯುನೋ ಮಾಡ್ಯುಲೇಟಿಂಗ್ ಸಿಸ್ಟಮ್
ಸ್ಟ್ರಾಂಗ್ ಆಗುತ್ತೆ. ಅದರ ಜೊತೆಗೆ ಋತುಚರ್ಯ ದಿನಚರ್ಯ ಅಂದರೆ ನಾವು ಬೆಳಿಗ್ಗೆ 9 ಗಂಟೆ ಒಳಗಡೆನೆ ನಮ್ಮ ಬ್ರೇಕ್ಫಾಸ್ಟನ್ನು ಮುಗಿಸ್ಬೇಕು. ಆಮೇಲೆ 1 ರಿಂದ 2 ಗಂಟೆ ಒಳಗಡೆ ಊಟ ಮಾಡಬೇಕು. ಆದರೆ ಊಟ ಮಾಡ್ತಕ್ಕಂಥ ಎಲ್ಲ ಪದಾರ್ಥಗಳಲ್ಲೂ ಆಯುರ್ವೇದ ಗೈಡ್ಲೈನ್ ಪ್ರಕಾರ ಏನಿದೆ, ಯಾವುದು ಇಮ್ಯುನೋ ಮಾಡ್ಯುಲೇಟಿಂಗ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ ಅದನ್ನು ತಗೋಬೇಕು. ಇನ್ನು ರೋಗ ನಿರೋಧಕ ಶಕ್ತಿ ವರ್ಧಿಸ್ತಕ್ಕಂಥ ಕೆಲವೊಂದು ಆಯುರ್ವೇದದ ಸಲಹೆಗಳು, ಇಂಪಾರ್ಟೆಂಟ್ ಸಲಹೆಗಳು ಇಲ್ಲಿದೆ, ಹೇಳ್ತೀನಿ ನಾನು, ನೀವು ಕೇಳಿ. ಚ್ಯವನ್ಪ್ರಾಶ್ ನಿಮಗೆ ಅವೈಲೇಬಲ್ ಆದರೆ ದಿನ ಬೆಳಿಗ್ಗೆ 10 ರಿಂದ 20 ಗ್ರಾಮ್ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರಲ್ಲಿ ತೆಗೆದುಕೊಳ್ಳಿ. ಎರಡನೇದು, ತುಳಸಿ, ದಾಲ್ಚಿನ್ನಿ, ಕರಿಮೆಣಸು, ಒಣ ಶುಂಠಿ ಹಾಗೂ ಒಣ ದ್ರಾಕ್ಷಿಗಳನ್ನು ಸೇರಿಸಿ ಕಷಾಯ ತಯಾರಿಸಿ ದಿನಕ್ಕೆ 1 ಬಾರಿ ಅಥವಾ 2 ಬಾರಿ 50 ರಿಂದ 100 ಮಿಲಿಗ್ರಾಮ್ನಷ್ಟು ಅಂದರೆ 100 ml ಅಷ್ಟು ತಗೊಳ್ಳೋದು ಉತ್ತಮ. ಆಮೇಲೆ ಅರಿಶಿಣ ಹಾಲು, ಅರ್ಧ ಟೀ ಚಮಚ ಅರಿಶಿಣ ಪುಡಿಯನ್ನು 150 ml ಬಿಸಿ ಹಾಲಿನಲ್ಲಿ ಸೇರಿಸಿ ದಿನಕ್ಕೆ 1 ಬಾರಿ ಅಥವಾ 2 ಬಾರಿ ಸೇವಿಸುವುದು ಆರೋಗ್ಯಕ್ಕೆ ತುಂಬ ಉತ್ತಮವಾದದ್ದು. ಎರಡನೇದು, ಈ ಹಾಲು, ನಾವು ಸಾಮಾನ್ಯವಾಗಿ ಹಾಲನ್ನು ಮಾತ್ರ ಸೇವಿಸಿದರೆ ಹಾಲಿಂದ ಏನಾಗುತ್ತೆ, ಸೊ ನಮಗೆ ಕ್ಯಾಲ್ಸಿಯಂ ಲೆವೆಲ್ ಸಿಗುತ್ತೆ, ಸೊ ಐರನ್ ಕಂಟೆಂಟ್ ಸಿಗುತ್ತೆ ಬಾಡಿಗೆ, ದಟ್ ಈಸ್ ಸೆಕೆಂಡರಿ. ಬಟ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಮಿಲ್ಕ್ ಈಸ್ ವೆರಿ ವೆರಿ ಹೆವಿ ಫಾರ್ ಡೈಜೆಷನ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇನ್ ದ ಬಾಡಿ. ಸೊ ಮಿಲ್ಕ್ನ ನೀವು ಅಲೋನ್ ಆಗಿ ತಗೊಳ್ಳೋದ್ರ ಬದಲಾಗಿ ಮಿಲ್ಕಲ್ಲಿ ಅರಿಶಿಣ ಪುಡಿ, ವಿಚ್ ಆ್ಯಕ್ಟ್ಸ್ ಆಸ್ ಎ ಆ್ಯಂಟಿಸೆಪ್ಟಿಕ್, ಅರಿಶಿಣ ಪುಡಿಯನ್ನು ಸೇರಿಸಿ ಮಿಲ್ಕನ್ನು ಬಿಸಿ ಮಾಡಿ ಅದನ್ನು ಸೇವಿಸೋದು ಆರೋಗ್ಯಕ್ಕೆ ತುಂಬ ಉತ್ತಮವಾದದ್ದು. ಎರಡನೇದು, ನಮ್ಮ ಗೈಡ್ಲೈನ್ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ, ಆಯುಷ್ ಗೈಡ್ಲೈನ್ ಪ್ರಕಾರ 1 ಟೇಬಲ್ ಸ್ಪೂನ್ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು 2-3 ನಿಮಿಷ ಬಾಯಲ್ಲಿಟ್ಟುಕೊಂಡು ಬಾಯಿ ಮುಕ್ಕಳಿಸಿ ನಂತರ ಬಿಸಿ ನೀರಿನಿಂದ ಬಾಯಿ ಮುಕ್ಕಳಿಸಬೇಕು. ಇದನ್ನು ದಿನಕ್ಕೆ 2-3 ಬಾರಿ ಮಾಡಬೇಕು. ಡೂ ಸಾಲ್ಟ್ ವಾಟರ್ ಗಾರ್ಗಲಿಂಗ್ ಆರ್ ಡೂ ಗಾರ್ಗಲಿಂಗ್ ಅಲಾಂಗ್ ವಿತ್ ಕೋಕೋನಟ್ ಆಯಿಲ್. ಸೊ ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ಬಾಯಿಯಲ್ಲಿತ್ತು, ಯಾಕಂದರೆ ಇನ್ಫೆಕ್ಷನ್ ಸ್ಪ್ರೆಡ್ ಆದಮೇಲೆ ಫಸ್ಟ್ ನಮ್ಮ ಲಾಲಾರಸ, ನಮ್ಮ ಸಲೈವದಿಂದ ಇನ್ಫೆಕ್ಷನ್ ಹೊರಗಡೆ ಬರೋ ಸಾಧ್ಯತೆ ಜಾಸ್ತಿ. ಸೊ ಯು ಡೂ ಗಾರ್ಗಲಿಂಗ್ ವಿತ್ ದಿ ಸಾಲ್ಟ್ ವಾಟರ್ ಗಾರ್ಗಲಿಂಗ್ ದಿನಕ್ಕೆ 3 ರಿಂದ 4 ಸಾರಿ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಸಲೈವದಲ್ಲಿ ಇರತಕ್ಕಂಥ, ಇದು ನಮ್ಮ ಬಾಯಿಯ ಓರಲ್ ಕ್ಯಾವಿಟಿಯಲ್ಲಿ ಇರ್ತಕ್ಕಂಥ ಸಲೈವದಲ್ಲಿ ಅಂಟ್ಕೊಂಡಿರ್ತಕ್ಕಂಥ ವೈರಸ್ಗಳು ಯಾವುದೇ ಇರಲಿ, ಯಾವುದೇ ಇನ್ಫೆಕ್ಷನ್ ಇರಲಿ, ಅದು ಬೇಗನೆ ಕ್ಲಿಯರ್ ಆಗುತ್ತೆ. ಆಮೇಲೆ ನೀವು ಯಾವುದೇ ಬೇರೆ ಪದಾರ್ಥಗಳನ್ನ ತಿಂದು ಬೇರೆ ಕಡೆ ಅಲ್ಲಿ ಉಗಿಯೋದು ಇಲ್ಲಿ ಉಗಿಯೋದು ಮಾಡೋದಕ್ಕಿಂತ ಅದನ್ನು ಒಂದು ಸ್ಟೆರೈಲ್ ಆಗಿರೋ ಜಾಗದಲ್ಲಿ ಮಾತ್ರ ಆ ಒಂದು ಕ್ರಿಯೆಗಳನ್ನು ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಅದರ ಜೊತೆಗೆ ಫುಡ್ಡಲ್ಲಿ ನಾವೇನು ಮಾಡಬೇಕಂದ್ರೆ, ಲವಂಗದ ಪುದೀನ ಎಲೆ 1 ಅಥವಾ ಓಂಕಾಳು ಅಂದರೆ ಅಜ್ವಾನ, ಇದನ್ನು ಕುದಿಯೋ ನೀರಿನಲ್ಲಿ ಹಾಕಿ ಅದರ ಹವೆಯನ್ನು ದಿನಕ್ಕೆ 1-2 ಬಾರಿ ತಗೋಬೇಕು. ಯು ಶುಡ್ ಟೇಕ್ ದ ಸ್ಟೀಮ್ ಇನ್ಹಲೇಷನ್ ಬೈ ಪುಟಿಂಗ್ ಪುದೀನಾ ಲೀವ್ಸ್ ಆ್ಯಂಡ್ ಅಜ್ವಾನ ಓಂಕಾಳು ವಿತ್ ಬಾಯ್ಲ್ ವಾಟರ್ ಆ್ಯಂಡ್ ಯು ಶುಡ್ ಟೇಕ್ ದ ಸ್ಟೀಮ್ ಇನ್ಹಲೇಷನ್. ಓಕೆ, ಈ ವಿಧಾನಗಳನ್ನು ರೋಗದ ಲಕ್ಷಣಗಳನ್ನು ಕಡಿಮೆ ಇದ್ದಾಗಲೇ ಅನುಸರಿಸಿದರೆ ಹಾಗೂ ಒಳ್ಳೆಯದು, ಪ್ರಿವೆನ್ಷನ್ ಆಗುತ್ತೆ. ಆಮೇಲೆ ಡಾಕ್ಟರ್ ರವಿ ದಾನಿ, ವೈ ದಿಸ್ ಕೊರೋನಾ ಟೆಸ್ಟ್ ನಾಟ್ ಕಂಡಕ್ಟಿಂಗ್ ಇನ್ ಪ್ರೈವೇಟ್ ಹಾಸ್ಪಿಟಲ್? ಸರ್, ವೆರಿ ಗುಡ್ ಕ್ವಶನ್. ಸಿ ಸರ್, ಸುಂದರ್ ಕಲ್ಪವೃಕ್ಷ ಸರ್, ದ ಪ್ರಾಬ್ಲಮ್ ಈಸ್ in private sectors also it is their own risk to do the practice. They have been given the permission to do the practice, but it depends on their own risk. And one more thing, why these corona tests are not conducting in the private hospital means the crowd will be more, and in private hospitals they are charging more than 4,500 rupees for the test, that to be allowed only before 2 to 3 days to do the test in the private hospital sectors. The prices have been reduced to 2,250 rupees by the private do the COVID-19 test in the private hospitals. It is doing now. From yesterday itself, it has been the private hospitals are doing COVID-19 test. And after the test results, see, there are so many tests. There is a rapid kit test, and one more is rRNA PCR corona test, which takes 72 hours of the time,
and one more test to know immediately is the rapid kit test. Then after that, throat swab test has to be done. And once the patient shows positive, even during the treatment, after 24 hours again we have to do the throat swab test. Either it is still positive or negative, and again after 48 hours again we have to do the throat swab test to see either it is going to be negative or positive. And after 1 week again we have to do the repeat the test, and either it is negative or positive. And based on these things and based on the reports of an individual patient, the treatment continues. Okay. Mohammad Rafi Saab, good morning. Bhai Saab, good morning. Why these corona tests not conducting in private? Now they are doing. Sundar Kalpruksha sir, you can go ahead, and they are doing. Raghav Dani sir, good morning brother. Good morning. Good morning. If anybody have any of the questions, you can ask. And the home remedies, very simple home remedy. As per my knowledge, I am going to give you. Whenever you drink water, that should be warm in nature. Whatever thing you eat, that should be warm in nature. That is a very simple technique to prevent any of the infections in the body. ಸೊ ಯಾವುದೇ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡಾಗ ಅದು ಬಿಸಿಯಾಗಿರಬೇಕು, ಬಿಸಿಯಾಗಿರೋ ನೀರನ್ನೇ ಕುಡಿಬೇಕು. ಯಾಕಂದರೆ ಯಾವುದೇ ವೈರಾಣುವಿಗೂ temperature, some sort of the temperature the virus can tolerate. More than that temperature, the virus will will break its channel and it is going to die. Brother Raghav sir, brother, any alternative treatment right now? See, there is a treatment, but the treatment depends on one's own individual symptoms, and it depends on one's own individual defense mechanism of the body. ಒಬ್ಬ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಅದರ ಮುಖಾಂತರವಾಗಿ ಇವತ್ತು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಇವತ್ತು ಕೊರೋನಾ ಬಂದಿರೋರೆಲ್ಲ ಯಾರು ಡೆತ್ ಆಗಿಲ್ಲ. ನಾಗೇಶ್ ರಂಗೇಶ್ ಸರ್, ಕ್ಯಾನ್ ತುಳಸಿ ಆಕ್ಟ್ ಆಸ್ ಗುಡ್ ಆಂಟಿವೈರಲ್ ಫಾರ್ ಪ್ರಿವೆನ್ಷನ್ ಫಾರ್ ಕೊರೋನಾ? Yes, of course. Not only tulsi, see this pepper and lavanga and jeera and omkala, ajwana, all these things will act as antiviral in the day-to-day routine food. So, and along with this, if we use turmeric powder, arishna, which is very very helpful to act against any of the viruses. And Sundar Kalpruksha, one more question. How Ram Kode Chevo Maru now bolo? Next question ne answer deta le. Okay, Ram Kode. Okay. You can ask the questions. Okay, you can ask the questions. I will definitely tell. And see, the tulsi is very very effective against any of the upper respiratory infections, like it may be acute laryngopharyngitis, or maybe a tonsillitis, or maybe a common cold, allergic rhinitis. The tulsi acts as a very very best antiviral and antibiotic also, and any home remedy to increase immunity. So far I have been explained, Raghavdani sir, so far I have been explained regarding that only. You do one thing, the simple home remedy I am going to tell you once again, I am going to repeat. You should drink always warm water. You should take food always which is warm in nature, and you should take in your daily diet that which should contain jeera, omkal, mensu, pepper, okay, and followed by that dhania. All these things should be taken. All these things should be taken in the day-to-day diet. So, Basangoda Badarli, thank you dosta, thank you for watching. Shivanand Jola, thank you for watching. Basuke Gorebal, thank you sir. Thank you. If you have any of the questions, you can ask me directly. And one more thing, this COVID, how so many people are arising themselves so many questions that how to come out of this corona. See, the simple thing is we should stay safe
and our family, we have to look after our family to be safe. So we should avoid going outside and doing our unnecessary activities. One more question from Nagesh Rangrej sir. In Belgaum, Gulbarga, there will be high temperature. Then how would corona spreading? According to research, it will not survive any in high temperatures. Okay. See, there is no any survive. There is no any researches have been done against this COVID-19 that you as you are telling that if there is a high temperature, the virus should not enter. See, this has been infected by the travel history, as you know, in Belgaum as well as Gulbarga, and there is a high temperature also. The other persons may not have going to be infected with the corona, but the person who is going to be infected with the corona, how he will come out of this external temperature? It depends on its own body modulating system, immunomodulating system. So if the person is infected, he has to be taken the treatment. He should take the treatment. So by that person, if the person is going to contact any of the person by means of sneezing or coughing in front of others, so then there might be getting chances of infection. But the normal person in high temperature like 35 to 40 degrees Celsius, the virus is going to die within a short period like 1 or 2 hours in the open atmosphere. That I can tell you. And next question, Nagesha M. Gorapal is watching. Thank you, dost. And Ramnath Sa Mohan Sakode sir, ಸರ್ವ ರೋಗಗಳಿಗೆ ಸಾರಾಯಿ ಮದ್ದು ಅಂತ ಹೇಳಿ ಮೊದಲು ಕೊರೋನಾ ಬಂದಾಗ ಹೇಳಿದ್ರು. ಇದು ನಿಜವಾಗ್ಲೂ ಕೊರೋನಾ ತೊಲಗಿಸಲು ಹೆಲ್ಪ್ ಮಾಡುತ್ತಾ ಸರ್? ಮದ್ಯದ ಅಂಗಡಿಗಳನ್ನೇ ಗೌರ್ಮೆಂಟ್ ಇವಾಗ ಬಂದ್ ಮಾಡಿಬಿಟ್ಟಿದೆ. ಕೊರೋನಾ ಬಂದವ್ರಿಗೂ ಇಲ್ಲ, ಬರದೇ ಇರೋರ್ಗೂ ಇಲ್ಲ, ಸಾಮಾನ್ಯ ವ್ಯಕ್ತಿಗೂ ಇಲ್ಲ. ದಯಮಾಡಿ ತಾವು ಈ ಕ್ವಶನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ BS ಯಡಿಯೂರಪ್ಪ ಅವ್ರಿಗೆ ಡೈರೆಕ್ಟಾಗಿ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೇನೋ. ಇಲ್ಲ ಅಂದರೆ ಅಬಕಾರಿ ಸಚಿವರು ನಾಗೇಶ್ ಕೋಲಾರ್ ಅವರಿಗೆ ಕೇಳಿ, ಅವ್ರು ನಿಮಗೆ ಇದ್ರ ಬಗ್ಗೆ ಹೇಳ್ಬೋದು. ಸೊ ಒಬ್ಬ ವೈದ್ಯನಾಗಿ, ಒಬ್ಬ ವೈದ್ಯ ಪರಿಕರನಾಗಿ, ಒಬ್ಬ ವೈದ್ಯ ವೃತ್ತಿಯಲ್ಲಿ ನನಗನ್ನಿಸ್ದಂಗೆ the simple fact is, by taking alcohol, the virus may not enter your body, but after entering the virus, if you take whatever you take, it doesn't help. You have to take the treatment. Bharti Shiramat is watching. Thank you. Ramnath Sa Mohan Sakode, one more question. Sir, this is summer season, but also corona spreading lot. Once we won't control in rainy season, it will spread lot. Obviously it may can spread because when I will tell you one fact first, because of this related to this temperature, you people are asking the question. See, even in the open atmosphere below the 28 degrees Celsius, the coronavirus is going to be alive for 4 to 6 hours. So because of this thing only, the lockdown has been made, and the government is going the clear-cut guidance to maintain the social distance. So why you people are asking the question related to the temperature? See, the temperature, if more than 30 degrees Celsius, even the virus will be alive in the open atmosphere at least for 2 to 3 hours. So meanwhile, if it is going to be, as we know, there is no any travel history, there is no any contact with the infected person, there is no any evidences, even though the patient got infected with the corona only because of all these things. And one more thing, I am going to clear you that the prevention is very much better than cure. See, once you are going to be in contact with the person, any of the infected person, you are going to be quarantined for 14 to 21 days. Because of what? You are not going to come, you are not going to know either you are going to be infected or not with the corona, because it is not going to be exposed within 14 days of the infection. So meanwhile, any other person should not going to be infected by you or any of the infected person.
ಬಸು ಕೆ ಗೊರಬಾಳೆ ಎಲ್ಲ ಮಾಹಿತಿ ನೀಡಿದ ತಮಗೆ ನಮ್ಮ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಏನಾದರೂ ಕ್ವಶನ್ ಇದ್ರೆ ಕೇಳಿ. ರಾಮ್ ಮೆಟ್ರಿ, ಥ್ಯಾಂಕ್ ಯು ಸರ್ ಫಾರ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ರಾಮ್ ಮೆಟ್ರಿ ಸರ್. ಯು ಕ್ಯಾನ್ ಆಸ್ಕ್ ಎನಿ ಆಫ್ ದಿ ಕ್ವಶನ್ಸ್, ಯು ಕ್ಯಾನ್ ಆಸ್ಕ್. ಶ್ರುತಿ ದಾನಿ ಮೇಡಮ್, ಗುಡ್ ಇನ್ಫಾರ್ಮೇಶನ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. And related to this COVID-19, and I will tell you one thing which is very very informative at this stage. ಧರ್ಮಾರ್ಥ ಕಾಮ ಮೋಕ್ಷಾಣಂ ಆಯುರಾರೋಗ್ಯಂ ಮೂಲಮುತ್ತಮಂ. ಧರ್ಮದ ಜೊತೆಗೆ ಇದ್ದು ನಾವು ಧರ್ಮವನ್ನು ಅರ್ಥ ಮಾಡಿಕೊಂಡು ನಮ್ಮ ಕಾಮನೆಗಳನ್ನು ಬದಿಗೊತ್ತಿ, ನಮ್ಮ ಆಸೆಗಳನ್ನು, ಬಯಕೆಗಳನ್ನು ಎಲ್ಲವನ್ನ ನಾವು ಬದಿಗೊತ್ತಿ, ನಾವು ನಮ್ಮ ಇಷ್ಟಾರ್ಥಗಳನ್ನು ಬದಿಗೊತ್ತಿ ಧರ್ಮಾರ್ಥಗಳನ್ನು ಅರ್ಥಕೊಂಡು ನಾವು ಜೀವನ ಮಾಡಿದಾಗ ಮಾತ್ರ ನಮಗೆ ಭಗವಂತನು ಆಯುರಾರೋಗ್ಯ ಮತ್ತು ಆಯಸ್ಸನ್ನು ನೀಡಲಿಕ್ಕೆ ಸಾಧ್ಯ ಅಂತ ಭಗವದ್ಗೀತೆಯಲ್ಲಿ ಅದಕ್ಕೆ ಹೇಳಿರೋದು. ಏನಂದರೆ ಧರ್ಮಾರ್ಥ ಕಾಮ ಮೋಕ್ಷಾಣಂ ಆಯುರಾರೋಗ್ಯಂ ಮೂಲಮುತ್ತಮಂ. ಇದನ್ನು ಪ್ರತಿಯೊಬ್ಬರು ನಾವು ಪಾಲಿಸಬೇಕು. ಇವತ್ತು ಈ ಪಾಲನೆ ಅನ್ನೋದು ಜೀವನದಲ್ಲಿ ಬಂದಾಗ ಅಂದರೆ ಅರಿತುಕೊಳ್ಬೇಕು. ನಾವು ಅರಿತುಕೊಂಡಾಗಲೇ ಮಾತ್ರ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಹೊರತು ಇಲ್ಲಾಂದರೆ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಆಗಲ್ಲ. ಇವತ್ತು ಕೋವಿಡ್-19ಗೆ ಇದೆ, ಟ್ರೀಟ್ಮೆಂಟ್ ಇದೆ, ಇಲ್ಲ ಅಂತಲ್ಲ, ಎಲ್ಲ ರೀತಿಯಲ್ಲೂ ಟ್ರೀಟ್ಮೆಂಟ್ ಇದೆ. ಬಟ್ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಸರ್ಕಾರನೂ. ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ತುಂಬ ಪರಿಶ್ರಮ ಪಡ್ತಾ ಇದೆ. ಇವತ್ತು ಎಷ್ಟೋ ಜನ ಕೇಳ್ತಾ ಇದ್ದಾರೆ, ನಮ್ಮ ಹತ್ರ ಟೆಸ್ಟ್ ಕಿಟ್ಸ್ ಇಲ್ಲ, ನಮ್ಮ ಹತ್ರ PPE ಕಿಟ್ಸ್ ಇಲ್ಲ. PPE ಮೀನ್ಸ್ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್. ಸೊ ದ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ಬಿ ಅಂಡರ್ ದಿ ಐಸೋಲೇಷನ್ ವಾರ್ಡ್ ಆಫ್ ದಿ COVID-19 ದೇ ಶುಡ್ ವೇರ್ ದಿಸ್. ಇದು ಇಲ್ಲ, ನಮ್ಮ ಹತ್ರ ಅದು ಇಲ್ಲ ಅಂತ. ಎಲ್ಲಾನು ಇದೆ, ಎಲ್ಲ ಸರ್ಕಾರ ಎಲ್ಲಾನು ಮಾಡ್ತಾ ಇದೆ. ಸರ್ಕಾರದ ಜನಾದೇಶಕ್ಕೆ ನಾವೆಲ್ಲರೂ ತಲೆಬಾಗ್ತಾ ಇದ್ದೀವಿ. ಸರ್ಕಾರ ಎಲ್ಲ ಮಾಡ್ತಿರೋದ್ರಿಂದನೇ ಇವತ್ತು ನಾವು ಏನು ಮಾಡ್ತಿದ್ದೀವಿ, ಇವತ್ತು ಜನಜೀವನ ಇಷ್ಟೊಂದು ಒಂದು ಸುಗಮವಾದ ರೀತಿಯಲ್ಲಿ ಸಾಗ್ತಾ ಇದೆ. ಪ್ರದೀಪ್ ಕುಮಾರ್ ಹಿರೇಮಠ್, ಗುಡ್ ಇನ್ಫಾರ್ಮೇಶನ್ ಸರ್. ಸರ್ ಥ್ಯಾಂಕ್ ಯು ಪ್ರದೀಪ್ ಕುಮಾರ್ ಹಿರೇಮಠ್ ಸರ್, ಥ್ಯಾಂಕ್ ಯು. ಲಕ್ಷ್ಮಣ್ ಲಕ್ಕಿ, ಲವ್ಲಿ ಇನ್ಫಾರ್ಮೇಶನ್, ಥ್ಯಾಂಕ್ಸ್ ಮೋರ್. ಥ್ಯಾಂಕ್ ಯು ಲಕ್ಷ್ಮಣ್. ಸಿದ್ದು ಆಪಲ್ ಪರ್ವಿ ಈಸ್ ವಾಚಿಂಗ್. ಸರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. Naveen Reddy is watching. Thank you sir, thank you for watching. Raghav Dani, one more question. At fast Woodways, what is that? I am not getting this question. Without any symptoms corona get positive, how is it possible? See, if you are going to be in contact with any of the infected persons, initially there will not be any kind of symptoms. Once the days crosses, usually you will start with the common cold and cough, and the common cold and cough along with the fever is going to be subsided. After 5th or 6th day, what happens, you will develop yourself severe dry cough, high grade temperature followed by shortness of breath. These three things are very very important to detect yourself that you might be infected with the COVID-19. But anyhow, that is not confirmative. You have to go and get done the COVID-19 test. And one more question from Ramnath Sa Mohan Sa Khode and Sundar Kalpruksha both. See, ಕೊರೋನಾ ವಿಷಯದಲ್ಲಿ ಭವಿಷ್ಯ ಹೇಳುವವರು ಮೇ 29ಕ್ಕೆ ಕೊರೋನಾ ಭಾರತದಿಂದ ಮುಕ್ತಿ ಅಂತ ಹೇಳ್ತಾ ಇದ್ದಾರೆ. ಇನ್ ಸೈಂಟಿಫಿಕ್ ಫೀಲ್ಡ್ ಅಲ್ಲಿ ಹೇಗೆ ನೋಡ್ತೀರಾ ಸರ್? ಸರ್, ನಾನು ಸೈಂಟಿಸ್ಟ್ ಅಲ್ಲ, ನಾನೊಬ್ಬ ವೈದ್ಯ ವೃತ್ತಿಯಲ್ಲಿರೋನು. ಜನ ಹೇಳ್ಬೋದು, ಸರ್ಕಾರ ಹೇಳ್ಬೋದು 29ಕ್ಕೆ ಮುಕ್ತಿ ಆಗುತ್ತೆ ಕೊರೋನಾ ಅಂತ. ಅದು ನನಗೆ ಗೊತ್ತಿಲ್ಲ. ಅದು ಭಗವಂತನ ಇಚ್ಛೆ. ಭಗವಂತ ಸರಿ ಮಾಡೋದಿದ್ರೆ ಅವನ ಕೈಯಲ್ಲಿ ಬಿಟ್ಟಿದ್ದು. ಇವತ್ತು ಇಷ್ಟೆಲ್ಲ ಲಾಕ್ಡೌನ್ ಮಾಡಿದ್ದೀವಿ, ಇಷ್ಟೆಲ್ಲ ಜನ ಮನೆಯಲ್ಲೇ ಇದ್ದೀವಿ, ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ದಿನನಿತ್ಯದ ಜೀವನದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದ್ರು ಇವತ್ತು ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಯಾಕೆ ಆಗ್ತಾ ಇದೆ? ರಾಮನಾಥ್ ಸ ಮೋಹನ್ ಸ ಖೋಡೆ ಅವರೇ, ಅದೆಲ್ಲ ನಂಬೇಡಿ. ಸಿ, ದಟ್ ಈಸ್ ಆಲ್. we should not take into the consideration all those things. And one more clear cut information I am going to give this. ಇವತ್ತು ಬಂದಿದೆ, ನಾಳೆ ಹೋಗುತ್ತೆ, ಇಷ್ಟು ಮಾತ್ರ ಹೇಳ್ಬೋದು. ಸಿ, ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್, ಫಾರ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ ದೇರ್ ಈಸ್ ಎ ಸೊಲ್ಯೂಷನ್. ಆ ಸೊಲ್ಯೂಷನ್ ಇದೆ ಅಂತಾನೆ ಮನುಷ್ಯನಿಗೆ ಇವತ್ತು ಪ್ರಾಬ್ಲಮ್ ಬರುತ್ತೆ. ಸೊ
ಒಂದು ವಿಷಯನ ನಾವೆಲ್ಲರೂ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿರೋದು ಏನೆಂದರೆ, ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಿಕೊಂಡು ದಿನನಿತ್ಯದ ಜೀವನದಲ್ಲಿ ಎಲ್ಲವನ್ನ ಅಳವಡಿಸಿಕೊಂಡು ಇವತ್ತು ನಾನು ಸರಳವಾದ ರೀತಿಯಲ್ಲಿ ನನ್ನ ಮನೆಯಲ್ಲೇ ನಾನು ಜೀವನ ಮಾಡಿದ್ರು ಇವತ್ತು ಹೊರಗಡೆ ಪ್ರಪಂಚಕ್ಕೆ ಇಷ್ಟೊಂದು ರೋಗಗಳು, ಇಷ್ಟೊಂದು ಕೇಸ್ಗಳು ಪತ್ತೆ ಆಗ್ತಾ ಇದೆ, ಇಷ್ಟೊಂದು ಕೇಸ್ಗಳು ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಾನಲ್ಲ, ನೀವಲ್ಲ, ಭಗವಂತ. ಯಾಕಂದ್ರೆ ಇದು ಭಗವಂತನಾಟ. ಇಲ್ಲಿ ಇವತ್ತು ಬಂದಿದೆ ನಾಳೆ ಹೋಗ್ಬಿಡುತ್ತೆ ಅನ್ನೋದಿಲ್ಲ. ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಾಗಿದೆ ಅಂದರೆ, ವೈರಸ್ ಅಂಟ್ಕೊಂಡಿರೋದು ಗೊತ್ತಾಗಬೇಕಂದ್ರೆ 14 ದಿನ ಟೈಮ್ ಬೇಕು. 14 ದಿನ ಟೈಮ್ ಆದಮೇಲೆ ವೈರಸ್ ನಿಮಗೆ ಬಂದಿದೆ ಅನ್ನೋದನ್ನು ನೀವು ಟೆಸ್ಟ್ ಮಾಡಿಸಿ ಕನ್ಫರ್ಮ್ ಆದಮೇಲೆ ನಿಮಗೆ 14 to 21 ಡೇಸ್ ನೀವು ಇನ್ಕ್ಯುಬೇಷನ್ ಪೀರಿಯಡಲ್ಲಿ ಇರಬೇಕು. ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕು. ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೂ ಇಲ್ಲಿ ಇನ್ನೊಂದು ದುಸ್ತರವಾದ ಸಂಗತಿ ಏನಿದೆ ಅಂದರೆ, ಒಂದು ಸರಿ ಬಂದೋದ ಮೇಲೆ ಇದು ಇನ್ನೊಂದು ಸರಿ ಬರಲ್ಲ ಅಂತಿಲ್ಲ. ಮತ್ತೆ ತಿರ್ಗಾ ನಿಮಗೆ ಕೊರೋನಾ ಎಫೆಕ್ಟ್ ಆಗಲೇಬಹುದು. ಬಟ್ ಯು ಶುಡ್ ಮೇಂಟೈನ್ ಸ್ಟೆರಿಲಿಟಿ, ಯು ಶುಡ್ ಮೇಂಟೈನ್ ಸೆಲ್ಫ್ ಐಸೋಲೇಷನ್, ಯು ಶುಡ್ ಬಿ ಅಂಡರ್ ಯುವರ್ ಓನ್ ರೆಸ್ಟ್ರಿಕ್ಟೆಡ್ ಪ್ರಿಕಾಷನ್ಸ್. ಸೊ ನಿಮ್ಮ ಹತ್ರ ಇದೆಲ್ಲ ವಿಷಯಗಳು ಇದ್ದಾಗ ಮಾತ್ರ ನಿಮ್ಗೇನಾಗ್ತದೆ, ಹಲವಾರು ವಿಷಯಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಇವತ್ತು ಜನರ ಜೀವನ ಜೊತೆಗೆ, ಸಾಮಾನ್ಯ ಜನರ ಜೀವನ ಜೊತೆಗೆ ಇವತ್ತು ಒಂದು ಕೊರೋನಾ ವೈರಸ್ ಇವತ್ತು ಇಷ್ಟೊಂದು ಆಟ ಆಡ್ತಾ ಇದೆ ಅಂದರೆ ಇದು ಸಾಮಾನ್ಯ ಸಂಗತಿ ಅಲ್ಲ. ಇವತ್ತು ನಾವು ಇದನ್ನ ಗಂಭೀರತೆಯಿಂದ ಪರಿಗಣಿಸಬೇಕು. ಗಂಭೀರತೆಯಿಂದ ಪರಿಗಣಿಸಿ ಇದರ ಜೊತೆಗೆ ಹೋರಾಟ ಮಾಡಿಸಿ ಅದಕ್ಕೆ ಇವತ್ತು ಹೋಮ್ ರೆಮಿಡೀಸ್ ಅದನ್ನೇ ಹೇಳ್ತಾ ಇರೋದು. ಇದೆಲ್ಲದಕ್ಕಿಂತ ಸೆಲ್ಫ್ ಟೆಸ್ಟೆಡ್ ಹೋಮ್ ರೆಮಿಡೀಸ್ ಒಂದು ಹೇಳ್ತೀನಿ ನಿಮಗೆ. ಇವನ್ ಡ್ಯೂರಿಂಗ್ ಕೊರೋನಾ ವೈರಸ್ ಇನ್ಫೆಕ್ಷನ್ ನನ್ನ ಒಂದು ಸರಳವಾದ ಒಂದು ಹೋಮ್ ರೆಮಿಡಿ ಹೇಳ್ತೀನಿ ನಿಮಗೆ. ಇದನ್ನ ಫಾಲೋ ಮಾಡಿ. ಏನಂದ್ರೆ, 4 ಮೆಣಸುಕಾಳು, 2 ಚಮಚೆ ಜೀರಿಗೆ, 3 ಪೀಸ್ ಬೆಳ್ಳುಳ್ಳಿ, 3 ದೊಡ್ಡದು ಬೆಳ್ಳುಳ್ಳಿ ಅಲ್ಲ, 3 ಪೀಸ್ ಬೆಳ್ಳುಳ್ಳಿ, ಇದರ ಜೊತೆಗೆ 1 ಚಿಟಿಕೆಯಷ್ಟು ಅರಿಶಿಣ, 200 ml ವಾಟರಲ್ಲಿ ಹಾಕಿ ಬಾಯ್ಲ್ ಮಾಡಿ. ಆ 200 ml ಅಲ್ಲಿ ಹಾಕಿ ಬಾಯ್ಲ್ ಮಾಡಿರೋ ವಾಟರ್ 100 ml ಬರಬೇಕು. ಅಲ್ಲಿಗೂ ಬಾಯ್ಲ್ ಮಾಡಿ. ಬಾಯ್ಲ್ ಮಾಡಿರೋ ಇದೆಲ್ಲ ಇದನ್ನ ನೀವು ವಿತ್ 100 ml ಬಂದಾದ್ಮೇಲೆ ಅದನ್ನ ಬಿಸಿ ಆಗಿರೋದನ್ನ ದಿನ ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಕುಡೀರಿ. ನಿಮ್ಮ ಶರೀರಕ್ಕೆ ಯಾವುದೇ ವೈರಸ್ ಅಂಟೋದಿಲ್ಲ, ಯಾವುದೇ ವೈರಸ್ ಅಂಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯು ವಿಲ್ ಬಿ ಆಲ್ಮೋಸ್ಟ್ ಹೆಲ್ದಿ ವಿತ್ ಯುವರ್ ಸೆಲ್ಫ್. And one more question from dear brother Sundar Kalpruksha and Ramnath Sa Mohan Sa Kode. ಕೊರೋನಾ ಕೆಟ್ಟ ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ, ಆದರೆ ಜನ ಹೊರಗಡೆ ಬರೋದು ಜಾಸ್ತಿನೇ ಮಾಡ್ತಾ ಇದ್ದಾರೆ ಹೊರತು ಕಮ್ಮಿ ಮಾಡ್ತಾ ಇಲ್ಲ. ಎಲ್ಲ ಜನರಿಗೆ ನಿಮ್ಮ ಸಂದೇಶ ಏನು ಸರ್? ದಯಮಾಡಿ ಎಲ್ಲ ಮನುಕುಲಕ್ಕೆ ನನ್ನ ಒಂದೇ ಒಂದು ಕೃತಜ್ಞತೆ ಪೂರ್ವಕವಾಗಿ ನಾನು ಎಲ್ಲರಿಗೂ ನಾನು ದಯಮಾಡಿ ಕೇಳಿಕೊಳ್ಳೋದೇನೆಂದರೆ, ನಿಮ್ಮ ಹತೋಟಿಯಲ್ಲಿ ನಿಮ್ಮ ಜೀವನವನ್ನು ಸಾಗಿಸಿ, ನಿಮ್ಮ ಮನೆಯಲ್ಲೇ ನೀವಿರಿ, ನಿಮ್ಮಷ್ಟಕ್ಕೆ ನೀವು ಸೇಫ್ ಆಗಿರಿ, ನಿಮ್ಮನ್ನು ನೀವು ಸೆಲ್ಫ್ ಐಸೋಲೇಟ್ ಮಾಡ್ಕೊಳ್ಳಿ, ನಿಮ್ಮ ಕುಟುಂಬದವರ ಆರೋಗ್ಯವನ್ನು ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ನೀವು ಸರಿಯಾಗಿಟ್ಕೊಂಡ್ರೆ ನಿಮ್ಮ ಕುಟುಂಬದ ಆರೋಗ್ಯ ಸರಿಯಾಗಿರ್ಲಿಕ್ಕೆ ಸಾಧ್ಯ. ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗಿ ನಿಮಗೇನಾದರೂ ತೊಂದರೆ ಆದರೆ ನಿಮ್ಮ ಜೊತೆಗೆ ನೀವೇನು ಹೋಗ್ತೀರಾ, ಹಾಸ್ಪಿಟಲಲ್ಲಿ ಇರ್ತೀರಾ, ನಿಮ್ಮ ಫ್ಯಾಮಿಲಿಯವರಿಗೆ 14ರಿಂದ 21 ದಿನ ಕ್ವಾರಂಟೈನಲ್ಲಿ ಇಡಬೇಕು. ಕ್ವಾರಂಟೈನಲ್ಲಿ ಇಟ್ಟಾದ ಮೇಲೆ 21 ಡೇಸ್ ನೀವು ಅವ್ರ ಮುಖ ನೀವು ನೋಡಲ್ಲ, ನಿಮ್ಮ ಮುಖ ಅವ್ರು ನೋಡಂಗಿಲ್ಲ. ನಿಮ್ಮ ಟ್ರೀಟ್ಮೆಂಟ್ ಮುಗಿದು ನೀವು ಸರಿಯಾಗಿ ವಾಸಿಯಾಗಿ ಮನೆಗೆ ಬರಬೇಕಂದ್ರೆ 21 ಡೇಸ್ ಮಿನಿಮಮ್ ಬೇಕು. ಅಲ್ಲಿವರೆಗೂ ನಿಮ್ಮಲ್ಲಿರ್ತಕ್ಕಂಥ ಭಾವನಾತ್ಮಕ ಸಂಬಂಧಗಳಿಗೆ ಎಷ್ಟೊಂದು ಕುಂದುಕೊರತೆಗಳಾಗುತ್ತೆ ಅನ್ನೋದನ್ನ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆಲೋಚನೆ ಮಾಡಲಿಕ್ಕೆ ದಯಮಾಡಿ ಪ್ರೇರೇಪಿಸಿ. ನಿಮ್ಮಷ್ಟಕ್ಕೆ ನೀವು ಪ್ರೇರೇಪಿಸಬೇಕು. So Ram Metri, here there is one more beautiful question. Sir, HCQS tablet can prevent corona? No sir, no. This is still there are researches are going on, and the very important thing is the person who is working under COVID-19 isolation ward, any of the paramedical staff or doctors can take HCQS. I will tell the dosage also. HCQS tablet 400 mg BD first day, then weekly once 400 mg for 7 weeks. Because this is to prevent the corona infections. Because hydroxychloroquine, what does it helps means it is going to break the channels. So don't have any of the signs and symptoms. If you take HCQS, I will tell you the contraindication what happens. It is directly going to affect your lungs and heart.
there might be chances of getting cardiac arrest. Please note this point. And don't use until and unless you are going to be the victim for corona. Don't use. People, especially who is working under the COVID-19 isolation ward and in the hospitals, they are suggested 400 mg stat dose followed by 400 mg 7 weeks. And one more question here from Nagesh Rangresh. Sir, how does hydroxychloroquine act in this, as it was a malarial treatment? So as I have been explained you just now related to this only. See, I will tell you, sir, how does hydroxychloroquine act in this, as it was a malarial treatment. Okay. See, hydroxychloroquine is not only malarial treatment. Who told you? See, this is a quinine range of medication. In this, we will come to know that we will get 3 to 4 medications. One is quinine sulfate, second one is chloroquine, and more superior than chloroquine, the hydroxychloroquine sulfate. Okay, this acts as anti-malarial. Not only anti-malarial, this acts as, this we will give in rheumatoid arthritis and rheumatic fever, and the patient who are going to be suffering with the to prevent the secondary infections like multiple joint pains also, we will suggest the hydroxychloroquine. And in this case, in this COVID-19, HCQS acts as channel breaker. See, it is going to break up the virus channels to taper the rate of infection of the virus. That's all. This is not a particular medication for the COVID-19. Okay, is it clear? And one more question, Kamble Shivkumar. Okay, sir. If people staying at home continuously for 15 days, will the corona die? And of course, 100% it is not possible. In some time, emergency situation, people may come out. What is the suggestion them to not to be affected by corona? See, for this question, as you know, the government has been given a strict information to be in the lockdown, and the corona is not going to die. The corona is going to subside itself. See, for each and every virus, there is some sort of self-resistance. See, even by human being, myself, I am having some self-resistance. And by virus, that virus itself has some sort of self-resistance power itself. So, if we avoid the crowd, as the spread is more, if we avoid the crowd, the virus may get subside itself, and the people go outside and they make all the daily routine things, and then by the excess of crowd, it can spread. So this lockdown is not to die the corona. This lockdown is to break the channel of corona. Okay, so I think my question is for your question I have been given the answer. I think if in case if it is not clear, you can ask me. Okay, Basuraj SK sir, corona ke daru ಹೆಂಗ್ರಿ ಅದನ್ನ ನೀವು ಸರ್ ಬಸವರಾಜ್ ಎಸ್ ಕೆ ಸರ್ ಸರ್ ನೀವು ಸರ್ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪ ಅವ್ರನ್ನ ಕೇಳಬೇಕು. ಯಾಕಂದ್ರೆ ಕೊರೋನಾ ಇನ್ಫೆಕ್ಟೆಡ್ ಆಗಿರೋರಿಗೆ ಆಲ್ಕೋಹಾಲ್ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ರೀಸೆಂಟ್ ಸ್ಟಡೀಸ್ ನಡೀತಾ ಇದೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಕ್ಯಾನ್ ಅಜಿಥ್ರೋಮೈಸಿನ್ ವಿ ಕ್ಯಾನ್ ಯೂಸ್ ಟು ಪ್ರಿವೆಂಟ್ ಕೊರೋನಾ? ಸಿ, ಅಜಿಥ್ರೋಮೈಸಿನ್ ಇಸ್ ಎ penicillin range of antibiotic. It is to prevent the initial symptoms of the corona, not exactly the treatment for corona. Still researches are going on, only to prevent the present initial symptoms of the corona, like cold, cough, and upper respiratory infections and fever also. It is maybe going to help. 500 mg once daily for 3 to 5 days is maybe going to help, but not exactly the treatment for corona. Santosh Megraj is watching. Oh, Yuvagedra sir. Okay, thank you for watching. Sundar Kalpruksha and Ramnath Samohan Sakode. One more question. HCQ tablets are available is every government hospital, sir? Yes, available, because India exporting more than 108 country throughout world. For us in future, these tablets not be in shortage.
exporting to other country, exporting to other country is the good move from government, sir. Yes, of course, sir. Sir, I will tell you one more thing. The government has been clearly declared that for next 3 years, the government has that much of hydroxychloroquine as well as the related medications to treat COVID-19. We have the stock in ourselves for the next period of 3 years. We have ನಾವು ಅಷ್ಟೊಂದು ಔಷಧಿಗಳನ್ನು ನಮ್ಮ ದಾಸ್ತಾನುಗಳಲ್ಲಿ ಇವಾಗ ಸ್ಟೋರ್ ಮಾಡಿ ಇಟ್ಟಾಗಿದೆ ಆಲ್ರೆಡಿ. PM ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಒನ್ ಮೋರ್, ವಾಟ್ WHO recommendations ಫಾರ್ countries? Darshan Raibagi, very good question. See, the World Health Organization has been given so many recommendations. In those there are total 5 to 6 recommendations are there. I will tell you one by one. The first recommendation is, wherever the corona is more, ಎಲ್ಲಿ ಕೊರೋನಾದ ಅಂಶಗಳು ಜಾಸ್ತಿ ಇದೆಯೋ ಅಲ್ಲಿ ಮುಂದಿನ 14 ದಿನದಿಂದ 21 ದಿನದವರೆಗೆ ಒಂದು ಕೇಸ್ ಡಿಟೆಕ್ಟ್ ಆಗಿಲ್ಲ ಅಂತಂದರೆ ಅದನ್ನು ಗ್ರೀನ್ ಝೋನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ದ ರೆಕಮೆಂಡೇಶನ್ 2, ಆ್ಯಂಡ್ ಎಲ್ಲಿ ಕೊರೋನಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೋ, ಇವಾಗ ನಿಗದಿತ ಈಗಿರೋಕ್ಕಿಂತ ಸಂಖ್ಯೆಗಿಂತ ಎಲ್ಲಿ ಕೊರೋನಾ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆಯೋ ಅದನ್ನು ಗ್ರೀನ್ ಝೋನ್ ಇರೋದನ್ನು ರೆಡ್ ಝೋನ್ ಆಗಿ ಅಥವಾ ಯೆಲ್ಲೋ ಝೋನ್ ಆಗಿ ಪರಿವರ್ತನೆ ಮಾಡ್ತಾರೆ. ರೆಕಮೆಂಡೇಶನ್ 3, ಎವ್ರಿ ಒನ್ ಶುಡ್ ಬಿ ದೇರ್ ಎಟ್ ಹೋಮ್ with family, and whatever the things has to be done, they have to do at their home itself. And recommendation number 4, sterile yourself, wear mask, keep social distance. And recommendations number 5, don't be overconfident and don't mingle in the crowd, any of the crowd. And recommendation number 6, the final 6, whenever you get initial symptoms like cough, cold and fever, immediately you contact any of the government sector and get done the COVID-19 test. These are the very, very important recommendations, and this is a very good question from Darshan Raibagi. Thank you. And next, Basuraj SK, ಹಿಂಗ ಲೈವ್ ಬಂದು ಬಾರ್ ಅಷ್ಟ ಓಪನ್ ಮಾಡಿಸ್ಬಿಡ್ರಿ ಸರ್, ನಾನು ಅಬಕಾರಿ ಸಚಿವ ಅಲ್ಲ ಬಾರ್ ಓಪನ್ ಮಾಡ್ಸೋಕ್ಕೆ, ತಾವು ಡೈರೆಕ್ಟ್ ಗೌರ್ಮೆಂಟ್ ಜೊತೆಗೆ ಮಾತಾಡಬೇಕಾಗಿ ವಿನಂತಿ. ಆ್ಯಂಡ್ ರಾಮನಾಥ್ ಸಾ ಮೋಹನ್ ಸಾ ಕೋಡೆ ಅವರು ಒನ್ ಮೋರ್ ಕ್ವಶನ್. ಕೊರೋನಾ ಸಿಂಪ್ಟಮ್ಸ್ ಈಸ್ ಆಲ್ಮೋಸ್ಟ್ ಸೇಮ್ ಲೈಕ್ SARS disease. So can we use SARS remedies for corona, sir? Sir, there are some differential diagnosis related to this SARS remedy to corona. Still researches are going on, and at the final I will tell you, along with this prevention, what the modern medications to be used for to treat with this corona. Okay, the SARS is it is different with the corona. Sometimes the medications, few of the medications may be added to treat the corona, not almost all the medications. And where can I find more information about known coronaviruses? You can directly go to the Google. Darshan Raibagi sir, you can directly go to the Google and you can search about the coronaviruses. Okay, and the size of the virus and the spreading of the virus and the mode of treatment and the time, how much it is going to be taking, what is the incubation period, everything you will come to know. And Raghodani sir, isopropyl alcohol may cause allergies, some of patients complain. Usually, so see, this is also one of the good questions. See, Raghodani sir, this isopropyl alcohol, why we use means externally to kill the particular virus, on the affected area, in the sense, so to make ourselves sterile. See, for some people what happens, if the skin is hypersensitive to alcohol, then there might be allergy to the isopropyl alcohol. Okay, and any other questions? Okay, so thank you for asking the questions, and I think I have been given my best of knowledge
best of my knowledge, I have been told whatever I know. So if anything is there, you can directly contact your home or family doctor, and you can discuss with them. And mm, finally, I am going to I am going to tell you the protocol of the treatment for the COVID-19, and please listen carefully. This is very very important. See, when the patient is detected, yeah, one more question I arised here. I have one question, Darshan Raibagi. Okay, and one more question from Sundar Kalpruksha, Ramnatha Mohan Sakhode. Okay, availability of doctors ಕಮ್ಮಿ ಅನ್ನಿಸ್ತಾ ಇದೆ ಇಂಡಿಯಾದಲ್ಲಿ. ಈಗ ತಾನೇ ಗ್ರ್ಯಾಜುಯೇಷನ್ ಆದ ಸ್ಟೂಡೆಂಟ್ಸನ್ನು ಕಳ್ಸೋಕ್ಕೆ ಜಾಯಿನ್ ಮಾಡಿಸ್ಕೊಂಡ ಇದ್ದಾರೆ. ಇದರಿಂದ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇವಾಗ ಮಗು ಹುಟ್ಟಿದ ತಕ್ಷಣ ನಡೆಯಲ್ಲ. ಮಗು ಹುಟ್ಟಿದ ತಕ್ಷಣ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸುಮಾರು 1 ವರ್ಷ ಆದ್ರೂ ಟೈಮ್ ಬೇಕು. ಸಿ, ಇವಾಗ ದ ಫ್ರೆಶ್ಲಿ ಔಟ್ಕಮಿಂಗ್ ಡಾಕ್ಟರ್ಸ್ they will not be having that much of experience to treat this COVID-19, and they needs some sort of strong experience from the experienced doctors, and to analyze, assess, and to make sure that there is some sort of treatment, and this is the role of this is the role and this is the mode of medication to be adopted for the COVID-19. Individual patient depends on their own individual defense mechanism. This is very very important. So ಹೀಗಾಗಿ ಫ್ರೆಶ್ಲಿ ಕೋರ್ಸ್ ಮುಗಿಸಿರೋರ್ನ, ನ್ಯೂ ಔಟ್ಕಮರ್ಸ್ನ ಈ ಡ್ಯೂಟಿಗೆ ತಗೊಂಡ್ರೂ COVID-19 ವಾರ್ಡ್ಗೆ ಅವರಿಗೆ ಡ್ಯೂಟಿಗೆ ಹಾಕಲ್ಲ. ಸೊ ದ ಎಕ್ಸ್ಪೀರಿಯನ್ಸ್ ಪೀಪಲ್ ಆರ್ ಗೋಯಿಂಗ್ ಟು ಟ್ರೀಟ್ ಫಾರ್ ದ COVID-19 ವಾರ್ಡ್, ಐಸೋಲೇಷನ್ ವಾರ್ಡ್, and the freshly outcomers are going to be under the duty in the normal wards. Okay, and Darshan Raibagi, one more question. Why do the number of cases for previous days increase? See, this is what the biggest question for each and every person. Even I too don't know. The people, even after the lockdown, the government has been given the strict rules and regulations to sit at home and eat and be safe, even though the people are roaming like anything outside, and you only tell that how the rate of infection is not going to be increased. ಜನರಿಗೆ ಎಲ್ಲ ಜನಾದೇಶವನ್ನು ಕೊಟ್ಟ ಮೇಲೂ ಸಹ ಜನ ಅವರಿಷ್ಟಕ್ಕೆ ಅವರು ಹೊರಗಡೆ ಓಡಾಡ್ತಾ ಇದ್ರೆ ಇನ್ನು ಜನಗಳ ಸಂಖ್ಯೆ, ಇನ್ನು ಇನ್ಫೆಕ್ಷನ್, ಈ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗದೆ ಇರೋ ಕಮ್ಮಿ ಆಗಕ್ಕೆ ಸಾಧ್ಯನಾ? ಓಕೆ, ನಾಗೇಶ್ ರಂಗ್ರೇಜ್ ಸರ್, ಒನ್ ಮೋರ್ ಕ್ವಶನ್. ಓಕೆ ಸರ್, ಹೌ ಡಸ್ PCR diagnose the COVID-19? This is very important. This is very easy. This PCR means polymerase chain reaction related to rRNA. And this virus COVID-19 is directly going to affect on the genetic part of the body, like RNAs in the body. So these RNAs are going to be separated with the COVID-19 antigen. So that incubation will take 72 hours of the time for the reporting to know the generation of COVID-19 coronavirus in the bloodstream. So because of that thing only confirmative procedure, only confirmative test to be done, that is PCR or RNA COVID-19. Okay, very good question. Then Raghav Dani sir, if HIV medicines we can use to treat corona? Sir, of course. See, here there are so many questions. Yesterday as I was seeing some news, HIV virus have been mingled with the corona, and there is a head, there is a tail, there is a body part. See, all those bullshits you should not going to believe. The only thing is the HIV medications can be used as a secondary treatment to treat the COVID-19, not exactly HIV medications. And Darshan Raibagi sir, one more question. Do persons suffering from pollen allergy or allergies in general have a higher risk to develop severe disease when having COVID-19? See, I will tell you, I am going to clear you one more this thing very clearly. The person suffering from any of the allergy related to chest and upper respiratory part or lower respiratory part are going to be infected with this corona very fast, because that coronavirus is going to develop
at first wherever maybe in the contact in the body, it is going to be develop in the saliva, then in the throat. After 72 hours it is directly going to enter into the lungs. If the lung is infected, if the chest is infected, the patient is under the severe critical condition and they may require ventilator support. Okay. And Sundar Kalpruksha, so Ramnasa Mohansa Kode, one more question. ರೆಸ್ಪಿರೇಷನ್ ಪ್ರಾಬ್ಲಮ್ ಇದ್ದವ್ರಿಗೆ ಕೊರೋನಾ ಜಲ್ದಿ ಅಟ್ಯಾಕ್ ಆಗುತ್ತೆ ಅಂತಾರೆ. ಸೊ ಸ್ಮೋಕಿಂಗ್ ಮಾಡೋರಿಗೆ ಕೊರೋನಾ ಜಲ್ದಿ ಬರುತ್ತಾ? ಸರ್, ಸ್ಮೋಕಿಂಗ್ ಮಾಡೋರಿಗೆ ಕೊರೋನಾ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ. ಅದು ಅವರ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಮೇಲೆ ಡಿಪೆಂಡ್ ಆಗುತ್ತೆ, ಅವರ ಶರೀರದ ರೋಗ ನಿರೋಧಕ ಶಕ್ತಿ ಮೇಲೆ. ಬಟ್ ರೆಸ್ಪಿರೇಷನ್ ತೊಂದರೆ ಇದ್ದವರಿಗೆ ಮಾತ್ರ ಕೊರೋನಾ ಜಲ್ದಿ ಯಾಕೆ ಅಟ್ಯಾಕ್ ಆಗುತ್ತೆ ಅಂದರೆ, ಇವಾಗ ತಾನೇ ನಾನು ಆನ್ಸರ್ ಕೊಟ್ಟೆ. ದರ್ಶನ್ ರಾಯಬಾಗಿ ಅವರಿಗೆ ಇವಾಗ ತಾನೇ ನಾನು ಆನ್ಸರ್ ಮಾಡಿದೆ. ಏನಂದರೆ, ಸಲೈವಾದಲ್ಲಿ ವೈರಸ್ ಮಿಂಗಲ್ ಆದಮೇಲೆ ಅದು ಥ್ರೋಟ್ಗೆ ರೀಚ್ ಆದಮೇಲೆ ಓನ್ಲಿ 72 hours ಆಫ್ ದ ಟೈಮ್ ವಿಲ್ ಬಿ ದೇರ್. ಆ 72 hours ಆಫ್ ಟೈಮಲ್ಲಿ ಅದು ಏನಾದರೂ ವೈರಸ್ ಇನ್ ಕೇಸ್ ಇಫ್ ಇಟ್ ಎಂಟರ್ಸ್ ಇನ್ ಟು ದ ಲಂಗ್ ಫೀಲ್ಡ್ಸ್ ಆರ್ ಇನ್ ಟು ದ ಚೆಸ್ಟ್ ಪಾರ್ಟ್, then there might be severe respiratory distress. That is what we call as ARDS ಡೆವಲಪ್ ಆಗುತ್ತೆ. acute respiratory distress syndrome ಡೆವಲಪ್ ಆಗಿ ಪೇಷಂಟ್ಗೆ ವೆಂಟಿಲೇಟರ್ ಸಪೋರ್ಟರ್ ಬೇಕಾಗುತ್ತೆ. ಸೊ ಎನಿ ಅದರ್ ಕ್ವಶನ್ಸ್? ನೋ. ಸೊ ದೆನ್ ಲೆಟ್ ಮಿ ಫಿನಿಶ್ ವಿತ್ ದ ಇಲ್ಲಿ ಆಯುರ್ವೇದದಲ್ಲಿ ಒಂದು 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 ಏನಿದೆ ಅಂದರೆ 4 ಚತುಷ್ಪಾದಗಳಿದೆ. ಏನಂದರೆ ಬಿಷಕ್ ದ್ರವ್ಯಾಣುಪಸ್ಥಿತ ರೋಗಿ ಪಾದ ಚತುಷ್ಟಯಂ ಅಂತೇಳಿ. ಬಿಷಕ್ ದ್ರವ್ಯಾಣುಪಸ್ಥಿತ ಪಾದ ಚತುಷ್ಟಯಂ. ಇಲ್ಲಿ ಬಿಷಕ್ ಅಂದರೆ ಒಬ್ಬ ವೈದ್ಯ, ದ್ರವ್ಯ ಅಂದರೆ ಒಂದು ಔಷಧಿ, ಉಪಸ್ಥಿತ ಅಂದರೆ ಒಂದು ಮೆಡಿಕಲ್ ಅಟೆಂಡರ್, ರೋಗಿ ಅಂದರೆ ನಮ್ಮ ಹತ್ರ ಬರ್ತಕ್ಕಂಥ ಒಬ್ಬ ಪೇಷಂಟ್. ಸೊ ಈ ಪಾದ ಚತುಷ್ಟಯಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಇಲ್ಲಿ ದ್ರವ್ಯದ ಅನಾನುಕೂಲ ಇರೋದ್ರಿಂದ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ, ನಿನ್ನ ಸೆಲ್ಫ್ ರಿಸ್ಕ್, ನಿನ್ನ ರಿಸ್ಕ್ ಮೇಲೆ ನೀನು ಮಾಡು, ನಿನ್ನ ರಿಸ್ಕ್ ಮೇಲೆ ನೀನು ಕೆಲಸ ಮಾಡು, ನಿನಗೆ ಬರುತ್ತೋ ಬಿಡುತ್ತೋ, ನಿನಗೆ ಏನಾಗುತ್ತೋ ಅದು ತೊಂದರೆ ನಮಗೆ ಗೊತ್ತಿಲ್ಲ. ಬಟ್ ನಿಮಗೆ ಏನಾದರೂ ಡಿಟೆಕ್ಟ್ ಆದರೆ ನಿಮ್ಮ ಹತ್ರ ಬಂದಿರೋ ಪೇಷಂಟ್ಸ್ಗಳ ಲಿಸ್ಟ್ ಏನಿದೆ, ಅವ್ರ ರಿಜಿಸ್ಟ್ರೇಷನ್ ನಂಬರ್ ಏನಿದೆ, ಅವ್ರ ಫೋನ್ ನಂಬರ್ ಏನಿದೆ, ಎಲ್ಲದನ್ನು ನಾನು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು. ನಾನು ಕ್ವಾರಂಟೈನಲ್ಲಿ ಇರೋದ್ರ ಜೊತೆಗೆ ನನ್ನ ಫ್ಯಾಮಿಲಿನೂ ಕ್ವಾರಂಟೈನಲ್ಲಿ ಇರಬೇಕು. ದಿಸ್ ಈಸ್ ದ ಸ್ಟ್ರಿಕ್ಟ್ ಗೈಡ್ಲೈನ್ ಫ್ರಮ್ ದಿ ಗೌರ್ಮೆಂಟ್. ಓಕೆ. ಸೊ ಇಲ್ಲಿ ತೊಂದರೆ ಏನಾಗ್ತಿದೆ ಅಂದರೆ, ಬಿಷಕ್ ದ್ರವ್ಯಾಣು ಉಪಸ್ಥಿತ ರೋಗಿ ಪಾದ ಚತುಷ್ಟಯಂ. ಇಲ್ಲಿ ಈ ರೋಗಕ್ಕೆ ಇದೇ ಪರ್ಟಿಕ್ಯುಲರ್ ಮೆಡಿಸಿನ್, ಇದೇ ಪರ್ಟಿಕ್ಯುಲರ್ ರೆಮಿಡಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಿಂಗಾಗಿ ಎಲ್ಲರೂ ಏನು ಮಾಡಿದ್ದಾರೆ, ಅವ್ರವ್ರ ಕ್ಲಿನಿಕ್ಗಳನ್ನ ಕ್ಲೋಸ್ ಮಾಡಿ ಅವ್ರವ್ರ ಮನೇಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಒನ್ ಮೋರ್ ಕ್ವಶನ್ ಫ್ರಮ್ ಜೈವೀರು ಉರ್ಕಡ್ಲಿ. ಸರ್, ವೆಲ್ಕಮ್. ಐ ಹ್ಯಾವ್ ಸರ್. ಎಸ್, ಇಫ್ ಯು ಹ್ಯಾವ್ ಯು ಕ್ಯಾನ್ ಆಸ್ಕ್ ಎ ಕ್ವಶನ್. ರಾಘವದಾನಿ ಸರ್, ಎನಿ ಹೋಮ್ ರೆಮಿಡಿ ಫಾರ್ ಚಾನಲ್ ಬ್ರೇಕ್? That is what I am telling you. At first only I told you that you should drink always warm water. You should make a kashaya of ಬೆಳ್ಳುಳ್ಳಿ and curry mensu like pepper and jeera powder and omkar, and you should dilute all these things in the 200 ml of water, and later on that boiled water should come to the half of the portion. That water you should drink 2 to 3 times in a day. So any of the virus, not only corona, any of the virus going to break its channel itself and it is going to die. And Darshan Raibagi asked one more question. Why did it taking 2 time to find medicine to corona? Who told you that there is no any medicine for corona? Corona, see, I will make you one thing clear, that there is no particular medication to treat corona. ಲೈಕ್ ನಿಮಗೆ ಕೊರೋನಾ ಇದೆ, ಕೊರೋನಾಕ್ಕೆ ಇದನ್ನೇ ಮೆಡಿಸಿನ್ ಕೊಡಬೇಕು ಅನ್ನೋದಿಲ್ಲ. ಕೊರೋನಾ ಎಫೆಕ್ಟ್ ಆಗಿರೋ ವ್ಯಕ್ತಿಗೆ ಯಾವ್ಯಾವ ಲಕ್ಷಣಗಳಿದ್ದಾವೆ ಆ ಲಕ್ಷಣಗಳ ಮೇಲೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಎಲ್ಲ ಕೋವಿಡ್-19 ಪೇಷಂಟ್ಸ್ಗೂ ಒಂದೇ ಥರ ಸಿಂಪ್ಟಮ್ಸ್ ಇರಲ್ಲ. ದ ಸಿಂಪ್ಟಮ್ಸ್ ವಿಲ್ ಬಿ ಡಿಫ್ರೆಂಟ್ ಆ್ಯಂಡ್ ದೇ ವಿಲ್ ಬಿ ವೇರಿ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಡಿಪೆಂಡಿಂಗ್ ಆನ್ ದ ಸಿಂಪ್ಟಮ್ಸ್ ವಿ ಆರ್ ಟ್ರೀಟಿಂಗ್. ಸೊ ಇದಕ್ಕೆ ಪರ್ಟಿಕ್ಯುಲರ್ ಮೆಡಿಸಿನ್ ಇದೆ ಅನ್ನೋದು ಗೊತ್ತಾಗಿದ್ರೆ, ವೈ ಇಟ್ ಈಸ್ ಗೋಯಿಂಗ್ ಟು ಸ್ಪ್ರೆಡ್ ಲೈಕ್ ಎನಿಥಿಂಗ್ ಆ್ಯಂಡ್ ವೈ ದ ಪೇಷಂಟ್ಸ್ ಆರ್ ಟೇಕಿಂಗ್ ಸೋ ಮಚ್ ಆಫ್ ಟೈಮ್ ಫಾರ್ ದ ರಿಕವರಿ. ಗಾಟ್ ಮೈ ಪಾಯಿಂಟ್? ಎನಿ ಅದರ್ ಕ್ವಶನ್ಸ್? ಓಕೆ, then let me finish along with the modern system of medicine. I, Dr. Ravi sir, Jaiviru Urkadli sir. Okay, I, Dr. Ravi sir, is the dysentery is the one of the symptoms of the COVID-19? See, the dysentery is not a main symptom.
it is one of the secondary symptoms of the COVID-19. It is not a particular COVID-19. And one more thing, according to allopathy, according to modern system of medications, nowadays what hospitals are using the medications, I will tell you. Please note it down. If you don't know, please note it down. The patient is to be treating with chloroquine phosphate 500 mg twice daily for, and the tablet oseltamivir mg twice BD for 7 to 14 days. Tablet Definavir 400 mg to 800 mg once daily for 14 to 21 days. And along with this, any of the supportive medications like paracetamol, any antihistamines like cetirizine or levocetirizine, only these medicines are using nowadays to treat COVID-19. This is very simple medication. This COVID-19 is not that much dangerous as you people are thinking. This COVID-19 is not that much dangerous. For each and every problem there is a solution. But nowadays the main biggest problem is we are facing lot of problems to detect the patient. See, there is one rule, 3T rule. 3T rule. Please keep in your mind always 3T rule. 3 T's means first T tells trace, second T says test, and the third T says treat. This is the 3T rule we have to apply in your life, and this application may help each and everyone to come out of this COVID-19. And this COVID-19 is not, as we are thinking, that much biggest problem. Everyone has, each and every solution, every problem has its own solution. And nowadays the problem is as usual, we are going to be making so many of the new things to eat in the home nowadays because of this lockdown we are getting. And Ellappa Bellivari, thank you for watching. Somu Malji sir, thank you for watching sir. Javir Urkadi, one more question. Please once again mention comment about tablets, sir. See, later on I will explain you. Shanta Anand Kumar is watching. Okay, Shanta ka, welcome. Lakan Niranjan, welcome. Thanks for watching. See, I'll tell you one more thing very clearly, that this COVID-19 is that much not, it is not that much dangerous as we are thinking. But the mode of medication, the mode of sterility, and the mode of management is very lengthy duration. See, even if the patient comes and even if the patient comes shows HIV positive, the patient will live. Patient is going to be alive for 15 to 20 years only because of his self immunomodulating system. You don't think that if corona comes, if I am going to die. So the biggest problem is, if the corona comes, if the COVID-19 is going to be infecting to an individual person, so it is going to be a prolonged time to rule it out. Like 14 to 21 days of time required to expose the infection. And one more thing, even after the exposure, after the conclusion, after the confirmation of the COVID-19, even the duration of the treatment is like 14 to 21 days, and till the patient and patient attenders has to be quarantined. So all these problems are there. Because of that thing only the government has been declared for the lockdown, and the government has been given the clear-cut information related to COVID-19 is that, so need not to worry about anything, and you will be having the treatment, and you have to be safe at your home, and you be self-isolated first. Then you can think of your family. This is what the government is going to tell. Any other questions?
Any other questions? Any other questions? Okay. So, see, according to Ayurveda, the home remedies have been explained each and everything. If somebody don't knows, one more question from Shruti Dani madam. Okay, vitamin C ಇರೋ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ತಿಂದರೆ ಇಮ್ಯುನಿಟಿ ಜಾಸ್ತಿ ಆಗುತ್ತಾ ಸರ್? ಶ್ಯೂರ್ಲಿ ಮೇಡಮ್. ವಿಟಮಿನ್ ಸಿ is a very rich content to develop the immunity modulating activity in the body, and the fruits like orange, lemon, and so many fruits are there, pineapple. So all these things will contain the vitamin C rich levels, and if you take in the regular diet, that is very 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 helpful to improve the immunomodulating system of one's own individual body mechanism. And Santosh Megraj sir, thank you sir. Raghav Dani sir, one more question. In thermal screening, what is the temperature? See, all the people are thinking that if we do the thermal screening, they are going to check the corona. It is a bad thing that is only to detect the screening, like to check the temperature. So in degree Celsius, the temperature should be 36.5 degree, below 36.5 degree Celsius in thermal screening, and according to degree Fahrenheit, the temperature should be below 98.6 degree Celsius, degree Fahrenheit. Okay. And Basuraj, is it better taken hot water drinking? Yeah, very good. Always you can drink hot water. At beginning only I told regarding this. Chaiviru Hurkadle, one more question. Is there any remedy in Ayurvedic? Sir, I have been explained each and everything before this. You can go ahead through the overall video. You will come to know. Nagesh Rangresh sir, thank you for your valuable information and valuable time. Okay, thank you sir. Thank you very much. And Raghav Dani sir, thanks sir. Thank you for your information. Okay. By giving one Ayurvedic shloka, let me finish this today's live, and I am planning to come next live on 20th of this April, Monday morning, exactly by 9 or 9:15 a.m. I will come again. Then you can ask your doubts, and related to modern aspect of the medication also I have been explained. And my last request to one and all is, please stay at home, please be safe, take your own time, and do any other extracurricular activities, whatever you have, your talents that can be exposed during this time, this lockdown time at your home. Please stay at home, stay safe, and be happy always. This God is there, He will take care of ourselves, and we have to fight against ourselves to avoid this COVID-19. Namaste. सर्वे जना सुखिनो भवन्तु, सर्वे सन्तु निरामया, सर्वे भद्राणि पश्यन्तु, मा कश्चित् ऋग्वार् भवेत्. सर्वे जना सुखिनो भवन्तु, सर्वे भद्राणि पश्यन्तु, सर्वे सन्तु निरामया, मा कश्चित् ऋग्वार् भवेत्. ಅಂದ್ರೆ ಎಲ್ಲರೂ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನೇ ಕರುಣಿಸಲಿ, ಎಲ್ಲರೂ ಸುಖವಾಗಿರಿ, ಎಲ್ಲರೂ ಒಳ್ಳೆಯದನ್ನೇ ಬಯಸೋಣ, ಎಲ್ಲರೂ ಚೆನ್ನಾಗಿರೋಣ. ದೇವರು ಆ ಭಗವಂತ ನಮಗೆಲ್ಲರಿಗೂ ಒಳ್ಳೆಯ ಶಕ್ತಿ ಕೊಡಲಿ. ಇವತ್ತಿನ ದಿನ ನನ್ನ ಕೈಲಾಗಿದ್ದ ಒಂದು ಸಂದೇಶನ ನಾನು ನೀಡಿದ್ದೀನಿ. ಸಂದೇಶನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸಂದೇಶನ. ಎಲ್ಲರೂ ಇದ್ರ ಬಗ್ಗೆ ಇರೋವಂಥ ಭಯನ ಹೋಗಲಾಡಿಸ್ಲಿ. ಇದ್ರ ಬಗ್ಗೆ ಇರ್ತಕ್ಕಂತಹ ಒಂದು ಭಯ ಅನ್ನೋದೇನಿದೆಯಲ್ಲ ಅದು ಹೋಗಲಿ. ಜನ ಒಂದು ಇವತ್ತಿನ ನಮ್ಮ ಪರಿಸ್ಥಿತಿ ಏನಿದೆ ಅದೆಲ್ಲ ಪರಿಸ್ಥಿತಿ ಒಂದು ಸಾಮಾನ್ಯ ರೀತಿಗೆ ಬರಲಿ. ಸಾಮಾನ್ಯ ರೀತಿಯಲ್ಲಿ ಜನಜೀವನ ಮತ್ತೆ ನಮ್ಮ ಜನಜೀವನ ಸಾಗಲಿ. ಪ್ರತಿಯೊಬ್ಬರಲ್ಲೂ ಒಂದು ಒಳ್ಳೆಯ ಶಕ್ತಿ ಇದೆ, ಭಗವಂತ ಅವ್ರದ್ದೇ ಆಗಿರುವಂಥ ಒಂದು ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಗೆ ಜಯವಾಗಲಿ. ಇವತ್ತು ಇಷ್ಟು ಹೇಳಿ ನನ್ನ ಲೈವ್ನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಓಕೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ. ದ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಥ್ಯಾಂಕ್ ಯು. ನಮಸ್ತೆ.